ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಗುರು ಸಾರ್ವಭೌಮರ ಸನ್ನಿಧಾನದಲ್ಲಿ ಇವತ್ತಿನಿಂದ 5 ದಿನಗಳ ಕಾಲ ಶ್ರೀಮದ್ ಭಾಗವತ ಸುಮಪಂಚಕ ಅಂತ ಒಂದು ವಿಷಯವನ್ನು ಆರಿಸಿಕೊಂಡಿದ್ದೇನೆ. ಭಾಗವತದಲ್ಲಿ ಬರುವ ವಿಷಯಗಳೆಲ್ಲ ಒಂದೊಂದು ಸುಮ ಇದ್ದಾಗಿದ್ದಾವೆ. ಸುಮ ಅಂದರೆ ಹೂವು, ಕುಸುಮ, ಪ್ರಸೂನ. ಭಗವಂತನಿಗೆ ಭಾಗವತವನ್ನು ಪುಷ್ಪದ ರೂಪದಲ್ಲಿ ಅರ್ಚನೆ ಮಾಡಿ ಅವನ ಅನುಗ್ರಹವನ್ನು ಅವನಿಂದ ಪಡೀಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಬಾರಿ ಬಾರಿ ಭಾಗವತವನ್ನು ಹೇಳಿದಾಗಲೂ ಕೂಡ ಅದರಲ್ಲಿರುವ ಆಕರ್ಷಣ ಶಕ್ತಿ ಅದು ಎಂದೂ ಕೂಡ ಕಡಿಮೆ ಆಗ್ತಾ ಇಲ್ಲ. ನಮ್ಮನ್ನು ಮೇಲಿಂದ ಮೇಲೆ ಭಾಗವತ ಆಕರ್ಷಣೆ ಮಾಡ್ತದೆ. ಅಯಸ್ಕಾಂತದಲ್ಲಿ ಕಬ್ಬಿಣವನ್ನು ಆಕರ್ಷಿಸುವ ಶಕ್ತಿ ಇದೆ. ಎಷ್ಟು ದೂರದಲ್ಲಿದ್ದು ಆ ಅಯಸ್ಕಾಂತ ಅದನ್ನು ಆಕರ್ಷಿಸ್ತದೆ ಅಂತ ನಾವು ನೋಡ್ತೇವೆ. ಬಹಳ ದೂರದಲ್ಲಿದ್ದರೂ ಕಬ್ಬಿಣವನ್ನು ಆಕರ್ಷಿಸಲ್ಲ. ಅದು ಇಷ್ಟು ಹತ್ತಿರದಲ್ಲಿದ್ದರೆ ಮಾತ್ರ ಕಬ್ಬಿಣವನ್ನು ಅಯಸ್ಕಾಂತ ಆಕರ್ಷಣೆ ಮಾಡ್ತದೆ. ಶ್ರೀಮದ್ ಭಾಗವತವು ಕೂಡ ಅಯಸ್ಕಾಂತದಂತೆ. ಇಂತಿಷ್ಟು ಹತ್ತಿರ ನಾವು ಅದರ ಹತ್ತಿರ ಬಂದರೆ ಅದು ನಮ್ಮನ್ನು ಮೇಲಿಂದ ಮೇಲೆ ಆಕರ್ಷಣೆ ಮಾಡ್ತದೆ ಅಂತ ಅರ್ಥ. ದೂರದಲ್ಲಿದ್ದು ಭಾಗವತ ನಮ್ಮನ್ನು ಕರೀಲಿ, ಮಾತಾಡಿಸ್ಲಿ, ನಮ್ಮ ಸಮಸ್ಯೆಯನ್ನು ಅದು ಕೇಳಲಿ ಅಂತ ದೂರದಲ್ಲಿದ್ದುಕೊಂಡು ಹೇಳಿದರೆ ಭಾಗವತ ಅದು ಏನು ಕೇಳಲ್ಲ. ಹತ್ತಿರ ಬಾ ಅಂದರೆ ಕೇಳ್ತೇನೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಭಾಗವತವನ್ನು ಸ್ವಲ್ಪ ಶ್ರವಣ ಮಾಡಿ ಸ್ವಲ್ಪ ಹತ್ತಿರ ಹೋದರೆ ಭಾಗವತ ನಮ್ಮನ್ನು ಮತ್ತಷ್ಟು ಹತ್ತಿರ ಕರೀತದೆ. ಮತ್ತಷ್ಟು ಶ್ರವಣ ಮಾಡಿ ಮತ್ತಷ್ಟು ಹತ್ತಿರ ಹೋದರೆ ಮತ್ತಷ್ಟು ಭಾಗವತ ನಮ್ಮನ್ನು ಸೆಳೀತದೆ. ಮತ್ತೆ ಮತ್ತೆ ಹೇಳಿ ಮತ್ತೆ ಮತ್ತೆ ಅದರ ಹತ್ತಿರ ಹೋದರೆ ತನ್ನೊಳಗೇ ಭಾಗವತ ಮುಳುಗಿಸ್ಕೊಂಡು ಬಿಡ್ತದೆ. ಈ ಶಕ್ತಿ ಭಾಗವತಕ್ಕಿದೆ ಅಂತ ನಾವು ನೋಡ್ಬೋದು. ಭಾಗವತದ ಮಹಿಮೆನೂ ಅದ್ಭುತ. ಹಿಂದೆ ಹೀಗೊಂದು ಘಟನೆ ನಡೀತು ಅಂತ ಉಲ್ಲೇಖಿಸ್ತಾರೆ.
ಶುಕಾಚಾರ್ಯರು ಭಾಗವತ ಹೇಳಬೇಕು ಅಂತ ಆಸನದಲ್ಲಿ ಕುಳಿತಿದ್ದರು. ಪರೀಕ್ಷಿತ್ ರಾಜ ಶ್ರವಣಕ್ಕೆ ಅಂತ ಶ್ರೋತೃವಾಗಿದ್ದ. ದೇವತೆಗಳೆಲ್ಲ ದೇವಲೋಕದಿಂದ ಕೆಳಗಿಳಿದು ಬಂದ್ರಂತೆ ಶುಕಾಚಾರ್ಯರ ಸನ್ನಿಧಿಗೆ. ಬರುವಾಗ ಅಮೃತದ ಕಲಶ ಇಟ್ಕೊಂಡು ಬಂದಿದ್ರಂತೆ. ಅಮೃತದ ಕಲಶ ಇಟ್ಟುಕೊಂಡು ಶುಕಾಚಾರ್ಯರ ಹತ್ರ ಬಂದು ಶುಕಾಚಾರ್ಯರನ್ನು ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ, ನಾವು ನಿಮಗೆ ಈ ಸನ್ನಿಧಿಯಲ್ಲಿ ಈ ಅಮೃತದ ಕಲಶವನ್ನು ಇಲ್ಲಿ ಇಟ್ಟು ಹೋಗ್ತೇವೆ, ನಮಗೆ ಭಾಗವತಾಮೃತವನ್ನು ಕೊಟ್ಬಿಡ್ರಿ ಅಂತ ಕೇಳಿದ್ರಂತೆ. ಸಭೆಯಲ್ಲಿ ನಡೆದಂಥ ಘಟನೆ ಇದು, ಮುಚ್ಚುಮರೆಯಲ್ಲಿ ನಡೆದದ್ದಲ್ಲ, ಸಭೆಯಲ್ಲಿ ನಡೆದ ಘಟನೆ. ಅವ್ರ ಉದ್ದೇಶ ಇದ್ದದ್ದು ಪರೀಕ್ಷಿತ. ಪರೀಕ್ಷಿತ್ ರಾಜ, ನಿನಗೆ ಅಮೃತ ಕೊಡ್ತಿದ್ದೇವೆ, ನೀನು ದೇವಲೋಕದ ಅಮೃತ ಕುಡಿದಿ ಅಂದರೆ ಅಮರರಾಗ್ತಿ, ಅಜರನಾಗ್ತಿ, ತಕ್ಷಕ ಸರ್ಪ ಕಚ್ಚಿದ್ರೂ ಕೂಡ ಮರಣ ಇಲ್ಲ ಅಂತ ಆಗ್ತದೆ. ಹಾಗಾಗಿ ನೀನು ಇದನ್ನು ತಗೋ, ಮುಂದೆ ನೀನು ಶುಕಾಚಾರ್ಯರಿಂದ ಭಾಗವತ ಕೇಳಲಿಕ್ಕಿದೆಯಲ್ಲ ಅಮೃತ, ಆ ಅಮೃತವನ್ನು ನಮಗೆ ಕೊಟ್ಬಿಡ್ಲಿ ಅಂತ ಅಪೇಕ್ಷೆ ಪಡ್ತಿದ್ದೇವೆ ಅಂದ್ರಂತ. ಆವಾಗ ಪರೀಕ್ಷಿತ್ ರಾಜ ಬಹಳ ಬುದ್ಧಿವಂತ, ಶ್ರದ್ಧಾಳು, ದೇವತೆಗಳು ನನ್ನನ್ನು ಪರೀಕ್ಷೆ ಮಾಡ್ತಿದ್ದಾರೆ, ನನಗೆ ಆಸೆ ತೋರಿಸ್ತಿದ್ದಾರೆ ಅಂತ ಅವನಿಗೆ ಅರ್ಥ ಆಯಿತು. ಪರೀಕ್ಷಿತ್ ರಾಜ ಹೇಳ್ತಾನೆ, ಕ್ವ ಸುಧಾ ಕ್ವ ಕಥಾ ಲೋಕೆ ಕ್ವ ಕಾಚಃ ಕ್ವ ಮಣಿರ್ಮಹಾನ್ ಬ್ರಹ್ಮರಾತೋ ವಿಚಾರ್ಯೈವಂ ತದಾ ದೇವಾನ್ ಜಹಾಸಹ. ದೇವತೆಗಳೇ ಹೋಗಿ ಹೋಗಿ ದೇವಲೋಕದ ಅಮೃತ ತಂದು ಕೊಟ್ಟು ನನ್ನನ್ನು ಭಾಗವತಾಮೃತ ಕೊಡು ಅಂತ ಕೇಳ್ತಿದ್ದೀರಲ್ಲ, ಎಲ್ಲಿ ಭಾಗವತಾಮೃತ ಎಲ್ಲಿ ಅಮೃತ ಅಂತನ್ನಂತ. ಕ್ವ ಸುಧಾ ಕ್ವ ಕಥಾ ಲೋಕೆ, ಭಗವಂತನ ಕಥೆಯಲ್ಲಿ ನೀವು ತಂದು ಕೊಡ್ತಾ ಇರುವಂಥ ಈ ಅಮೃತ ಎಲ್ಲಿ ಅಂತ ಜಹಾಸ, ಜೋರಾಗಿ ನಕ್ಕುಬಿಟ್ನಂತೆ ದೇವತೆಗಳನ್ನು ನೋಡಿ. ಮಣಿಗೂ ಗಾಜಿಗೂ ಸಾಮ್ಯ ಇದೇನೆ? ಕಾಚಹ ಅಂದರೆ ಗಾಜು, ಯಾವತ್ತಾದರೂ ಕಾಚಕ್ಕೂ ಮಣಿಗೂ ಸಾಮ್ಯ ಇದೇನೆ? ಹೇಳಲಿಕ್ಕಾದರೂ ಸಾಧ್ಯನಾ? ಎರಡೂ ಹೊಳಿಬೋದು, ಆದರೆ ಅದರ ಮಹತ್ವ ಮಣಿಗೆ ಮಹತ್ವ ಮಣಿಗೆ ಇದೆ, ಕಾಚದ ಮಹತ್ವ ಕಾಚಕ್ಕೇ ಇದೆ, ಅದು ಎಂದೂ ಬದಲಾಗಲಾರ್ದು. ಹಾಗಾಗಿ ಭಾಗವತಾಮೃತದ ಮಹತ್ವ ನೀವು ತಂದಂಥ ಅಮೃತಕ್ಕೆ ಇಲ್ಲ, ಅದನ್ನು ಕೊಡೋ ಪ್ರಶ್ನೆನೇ ಇಲ್ಲ. ನಾನೇನಿದ್ರೂ ಭಾಗವತಾಮೃತ ನಾನು ಇಟ್ಟುಕೊಳ್ತೇನೆ, ನನಗೆ ಆ ಅಮೃತ ಬೇಡ ಅಂತ ನಿರಾಕರಿಸಿಬಿಟ್ಟೆ. ಇದನ್ನು ನಾವು ಭಾಗವತ ಶ್ರವಣ ಮಾಡುವ ಪೂರ್ವದಲ್ಲಿ ಕಥೆ ಕೇಳಬೇಕು. ಇದರಿಂದ ತಿಳಿತದೆ, ಒಬ್ಬ ರಾಜ ಭೂಮಂಡಲವನ್ನು ಆಳ್ತಾ ಇದ್ದವನು, ದೇವಲೋಕದ ದೇವತೆಗಳೇ ಬಂದು ಅಮೃತ ಕಲಶ ಹಿಡಿದು ತಗೊಳ್ಳೋ ಅಮೃತ ಅಂತಂದರು, ಭಾಗವತಾಮೃತ ಬೇಕೇ ಹೊರತು ನನಗೆ ಅಮೃತ ಬೇಡ ಅಂತಂದ. ವಿನಿಮಯ ಮಾಡಿಕೊಳ್ಳಿಕ್ಕೆ ಇಷ್ಟಪಡಲಿಲ್ಲ. ಇದು ನಮಗೆ ಕೊಡುವ ಸಂದೇಶ. ಕಲಿಯುಗದೊಳಗೆ ಭಾಗವತ ಶ್ರವಣದಲ್ಲಿ ನಾವು ರತರಾಗುವಾಗ ಈ ಭಾಗವತಾಮೃತದ ಶಕ್ತಿ ಏನು, ಮಹಿಮೆ ಏನು ಅಂತ ಈ ರೀತಿ ಅರಿತು ದೇವಲೋಕದ ಅಮೃತವೂ ಇದ್ರ ಮುಂದಲ್ಲ ಅಂತ ತಿಳಿದು ಭಾಗವತವನ್ನು ಕೇಳಬೇಕು. ಇನ್ನೊಂದು ಘಟನೆಯನ್ನು ಹೇಳ್ತಾರೆ. ಒಂದು ಸಂದರ್ಭ ಹೀಗೆ ನಡೀತಂತೆ. ಸತ್ಯಲೋಕದಲ್ಲಿ ನಡೆದಂಥ ಘಟನೆ ಇದು. ಋಷಿಗಳೆಲ್ಲ ಸೇರಿ ಭಾಗವತವನ್ನು ತಕ್ಕಡಿಯಲ್ಲಿ ಹಾಕಿ ತೂಗುವ ಸಂದರ್ಭ ಬಂತಂತೆ. ಇದಕ್ಕಿಂತ ಚಿಕ್ಕ ಪುಟ್ಟ ಗ್ರಂಥಗಳನ್ನೆಲ್ಲ ಸೇರಿಸಿ ಒಂದು ಕಡೆಯಲ್ಲಿ ಇಟ್ಟರಂತೆ, ತಕ್ಕಡಿಯಲ್ಲಿ ಭಾಗವತವನ್ನು ಒಂದು ಕಡೆಯಲ್ಲಿ ಇಟ್ಟರಂತೆ. ಉಳಿದೆಲ್ಲ ಭಾಗವತಕ್ಕಿಂತಲೂ ಮೇಲ್ ಹೋಯ್ತಂತೆ, ಭಾಗವತ ಕೆಳಗಿಳಿದು ಬಿಡುತ್ತಂತೆ ಭಾರದಿಂದ. ತದಾ ಋಷಿಗಣಾ ಸರ್ವೇ ವಿಸ್ಮಯಂ ಪರಮಂ ಯಯುಃ ಮೇನಿರೇ ಭಗವದ್ರೂಪಂ ಶಾಸ್ತ್ರಂ ಭಾಗವತಂ ಕಲೌ ಅಂತಾರೆ. ಸತ್ಯಲೋಕೆ ತುಲಾಂ ಬದ್ಧ್ವಾ ತೋಲಯತ್ ಸಾಧನಾತ್
ಸಾಧನಾನ್ಯಜಃ, ಭಗವಂತನನ್ನು ಪಡೀಲಿಕ್ಕಿರುವಂಥ ಬೇರೆ ಬೇರೆ ಸಾಧನಗಳನ್ನು ಒಂದು ತಕ್ಕಡಿಯಲ್ಲಿ ಇಟ್ಟರಂತೆ, ಭಾಗವತವನ್ನು ಒಂದು ತಕ್ಕಡಿಯಲ್ಲಿ ಇಟ್ಟರಂತೆ. ಚಿಕ್ಕ ಪುಟ್ಟ ಗ್ರಂಥಗಳು ಅಂತ ಹೇಳಿಲ್ಲ, ಸಾಧನಗಳನ್ನು ಒಂದು ತಕ್ಕಡಿಯಲ್ಲಿ ಇಟ್ಟರಂತೆ. ಆವಾಗ ಭಾಗವತ ಬಹಳ ಭಾರವಾಗಿ ಕೆಳಗಿಳಿದು ಬಿಡ್ತು, ಉಳಿದೆಲ್ಲ ಮೇಲೆ ಬಂತಂತೆ. ಇದನ್ನು ನೋಡಿ ಲೋಕಕ್ಕೆಲ್ಲ ಸತ್ಯ ತಿಳಿಸಿದರು ಋಷಿಗಳು. ಸತ್ಯಲೋಕದಲ್ಲಿ ನಡೆದ ಘಟನೆ ಇದು, ಬಹಳ ಸತ್ಯವಾದ ಘಟನೆ. ಕಲಿಯುಗದ ಸಜ್ಜನರು ತಾವು ಮಾಡುವ ತಪಸ್ಸು, ವ್ರತ, ಆಚರಣೆ, ಇನ್ನಿತರ ಸಾಧನೆಗಳೆಲ್ಲವನ್ನೂ ಕೂಡ ಭಾಗವತ ಶ್ರವಣ ಮಾಡಿದ್ರಿಂದಲೇ ಮಾಡಲಿಕ್ಕಾಗ್ತದೆ, ಫಲ ಪಡೀಲಿಕ್ಕೆ ಬರ್ತದೆ. ಅಷ್ಟು ಶಕ್ತಿ ಶ್ರೀಮದ್ ಭಾಗವತಕ್ಕಿದೆ. ಮೇನಿರೆ ಭಗವದ್ರೂಪಂ ಶಾಸ್ತ್ರಂ ಭಾಗವತಂ ಕಲೌ. ಕಲಿಯುಗದೊಳಗೆ ಪ್ರತ್ಯೇಕ ಭಗವದ್ರೂಪ ಹುಡುಕೊಂಡು ಹೋಗಬೇಕಾಗಿಲ್ಲ ಕಷ್ಟಪಟ್ಟು. ಭಾಗವತ ಸಿಕ್ಕಿಬಿಟ್ರೆ ಭಗವದ್ರೂಪ ಸಿಕ್ಕಂತೆ ಅಂತ ಹೇಳ್ತದೆ. ಇದನ್ನು ಪಠಣ ಮಾಡಿದರೆ ಸದ್ಯ ವೈಕುಂಠ ಫಲದಾಯಕಂ, ಭಗವಂತ ವೈಕುಂಠವನ್ನು ಕೂಡಲೇ ನೀಡ್ತಾನೆ, ಅಂಥ ಫಲ ಶ್ರೀಮದ್ ಭಾಗವತಕ್ಕಿದೆ. ಇದು ಒಂದು ಮಹಿಮೆ. ಒಮ್ಮೆ ಉದ್ಧವ ಶ್ರೀಕೃಷ್ಣನ ಪರಮ ಭಕ್ತ. ಕೃಷ್ಣ ಪರಂಧಾಮಕ್ಕೆ ಹೊರಡ್ತೇನಿನ್ನು ಅಂತ ಸಂಕಲ್ಪ ಮಾಡಿದ್ದ. ಉದ್ಧವನಿಗೆ ಆ ವಿಷಯ ತಿಳಿತು. ಬಹಳ ಸಖ್ಯ ಉದ್ಧವನ ಜೊತೆಗೆ, ಅತಿ ಹೆಚ್ಚು ಸಖ್ಯ ಇದ್ದದ್ದರಿಂದ ಸಲಿಗೆ ಇತ್ತು. ಕೃಷ್ಣನ ಮುಂದೆ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡಿದ. ಕೃಷ್ಣ, ನೀನೇ ಹೊರಟ್ರೆ ನನ್ನ ಸ್ಥಿತಿ ಏನಿನ್ನು ಅಂತ. ನೀನಿಲ್ಲ ಅಂದರೆ ನನ್ನ ಸಂಶಯವನ್ನು ಪರಿಹರಿಸೋರು ಯಾರು? ನನಗೆ ಮಾರ್ಗದರ್ಶನ ಮಾಡೋರು ಯಾರು? ಹೀಗೆ ಉದ್ಧವ ತನ್ನ ಅಳಲನ್ನು ಕೃಷ್ಣನ ಮುಂದೆ ತೋಡಿದ. ಆವಾಗ ಕೃಷ್ಣ ಪರಮಾತ್ಮ, ಕೃಷ್ಣ ಉದ್ಧವನ ಮೇಲೆ ಬಹಳ ಕರುಣೆ, ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣುವಾದ ಶ್ರೀಕೃಷ್ಣ ತನ್ನದೇ ಒಂದು ರೂಪವನ್ನು, ತನ್ನ ತೇಜೋಮಯವಾದ ರೂಪವನ್ನು ಭಾಗವತದಲ್ಲಿ ಸೇರಿಸಿಟ್ಟು ತೋರಿಸಿದ್ದಂತೆ. ನಾನಿಲ್ಲ ಅಂತ ವ್ಯಥೆ ಪಡಬೇಡ, ನನ್ನದೇ ವರ್ಚಸ್ಸು ಭಾಗವತದಲ್ಲಿದೆ. ಶ್ರೀಮದ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಏವಹಿ. ಭಾಗವತವೇ ಪ್ರತ್ಯಕ್ಷ ಕೃಷ್ಣ. ಇದಕ್ಕಿಂತ ಮತ್ತೊಂದು ನಿನಗೆ ಬೇರೆ ಹುಡುಕಬೇಕಾದ ಅವಶ್ಯಕತೆ ಇಲ್ಲ. ನಾನು ಎಲ್ಲಿದ್ದೇನೆ? ಭಾಗವತದಲ್ಲಿದ್ದೇನೆ. ದಿನನಿತ್ಯ ಭಾಗವತವನ್ನು ಪಠಣ ಮಾಡು, ಪಾರಾಯಣ ಮಾಡು, ಅರ್ಥಾನುಸಂಧಾನದಿಂದ ಆಲೋಚನೆ ಮಾಡು. ನಿನ್ನೆಲ್ಲ ಸಂಶಯಗಳಿಗೆ ಉತ್ತರ ಸಿಗ್ತದೆ, ನಿನ್ನ ಸಮಸ್ಯೆಗೆ ಪರಿಹಾರ ಸಿಗ್ತದೆ, ನನ್ನೊಟ್ಟಿಗೆ ಮಾತನಾಡದಂತಿರ್ತದೆ, ನನ್ನ ಹಸ್ತಲಾಘವ ನಿನಗೆ ಸಿಗ್ತದೆ ಅಂತನ್ನಂತೆ ಭಗವಂತ. ಭಗವಂತನ ಹಸ್ತಲಾಘವ ಎಲ್ರಿಗೆ ಸಿಗ್ತದ? ನಮ್ಮ ಭಾಗ್ಯ. ಶ್ರೀಮದ್ ಭಾಗವತ ನಮ್ಮ ಕೈಗೆ ಸಿಕ್ಕಿದೆ ಅಂದರೆ ಅದು ದೇವರ ಹಸ್ತಲಾಘವ ಸಿಕ್ಕಿದೆ ಅಂತ ಅರ್ಥ. ಇವತ್ತು ಯಾರ್ಯಾರೋ ಕೈ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಎರಡು ಥರ ಕೈ ಕೊಡ್ತಾರೆ. ದೇವರಂತಾನೆ ಕೈ ಹಿಡಿತೇನೆ ಅಂತಾನೆ ನಾವು ಬೇಡ ಅಂತೀವಿ. ಸದ್ಯೋ ಹೃದಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಭಗವಂತನ ಈ ಭಾಗವತ ಅಮೃತವನ್ನು ಪಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಕ್ಷಣದಲ್ಲೇ ಹೃದಯದಲ್ಲಿ ಭಗವಂತ ಬಂದು ನೆಲೆಸಿರ್ತಾನೆ. ಸದ್ಯೋ ಹೃದಯ ಅವರುದ್ಧ್ಯತೆ, ಹೃದಯದಲ್ಲಿ ಭಗವಂತ ಕೂಡಲೇ ಬಂದು ನೆಲೆಸ್ತಾನೆ. ಆ ಶಕ್ತಿ ಶ್ರೀಮದ್ ಭಾಗವತಕ್ಕಿದೆ. ಹಾಗಾಗಿ ಭಾಗವತವನ್ನು ಶ್ರವಣ ಮಾಡಲಿ ಅಂತ ಅಪ್ಪಣೆಯನ್ನು ಕೊಡಿಸ್ತಾರೆ. ಈ ಭಾಗವತ 18,000 ಗ್ರಂಥ ರೂಪವಾಗಿದೆ. ಗ್ರಂಥೋಷ್ಟಾದಶ ಸಹಸ್ರೋ 12 ಸ್ಕಂಧ ಸಂಹಿತಃ ಪರೀಕ್ಷಿತ್ ಶುಕ ಸಂವಾದ ಶೃಣು ಭಾಗವತಂಚ ತತ್. ಈ ಗ್ರಂಥ 18,000 18,000 ಗ್ರಂಥ ಇದೆ. ಇದು 12 ಸ್ಕಂಧಗಳಿಂದ ಕೂಡಿದೆ.
ಮಹಾಭಾರತದ ಪರ್ವಗಳು 18 ಇದ್ದಾವೆ. ಭಾಗವತದ ಗ್ರಂಥ 18,000 ಇದ್ದಾವೆ. ಭಗವದ್ಗೀತೆಯ ಅಧ್ಯಾಯದ ಸಂಖ್ಯೆ 18 ಇದ್ದಾವೆ. ಭಾಗವತದ ಗ್ರಂಥದ ಸಂಖ್ಯೆ 18,000 ಇದ್ದಾವೆ. ಮಹಾಭಾರತಕ್ಕೂ ಭಗವದ್ಗೀತೆಗೂ ಭಾಗವತದ ಗ್ರಂಥದ ಸಂಖ್ಯೆ ಒಳಗಡೆಯಲ್ಲಿ ಏನೋ ಒಂದು ಸಂಬಂಧ ಇದೆ ಅಂತ ಅನ್ನಿಸ್ತದಲ್ಲ. ಇದನ್ನು ಇಟ್ಟುಕೊಂಡೇ ಭಾರತ ಅರ್ಥ ವಿನಿರ್ಣಯ ಅಂತ ಹಿರಿಯರು ಹೇಳಿದರು. ಮಹಾಭಾರತದ ಅರ್ಥ ನಿರ್ಣಯ ರೂಪವಾಗಿ ಒಳಗೊಂಡದ್ದು ಶ್ರೀಮದ್ ಭಾಗವತ. ಇಲ್ಲದೇ ಇದ್ದರೆ ಆ 18 ಅನ್ನೋ ಸಂಖ್ಯೆ ಎಲ್ಲದೆಡೆಯಲ್ಲಿ ಅನುಸ್ಯೂತವಾಗಿ ಬರೋದ್ರದ್ದು ಅರ್ಥ ಏನು? ಇದು ಮೇಲ್ನೋಟದಿಂದ ಚಿಂತನೆ ಮಾಡಬೇಕಾದ ಮತ್ತೊಂದು ಅಂಶ. 12 ಸ್ಕಂಧ ಸಂಹಿತ ಅಂತ ಹೇಳ್ತದೆ. 12 ಸ್ಕಂಧಗಳಿಂದ ಕೂಡಿದೆ. 12 ಅನ್ನೋ ಸಂಖ್ಯೆ ಇದು ಎಲ್ಲೆಲ್ಲಿ ನಾವು ನೋಡ್ತೇವೆ? ಈ ಸಂಖ್ಯೆಯನ್ನು ನಾವು ವಿಶೇಷವಾಗಿ ಕಂಡದ್ದು ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ಮಂತ್ರದಲ್ಲಿ. ಅದು 12 ಅಕ್ಷರದ್ದೇ ಮಂತ್ರ. ಅದು ವಾಸುದೇವ ಮಂತ್ರ. ಆ 12 ಅಕ್ಷರದ ವಾಸುದೇವ ಮಂತ್ರದ ವಿಸ್ತಾರ 12 ಸ್ಕಂಧ ಅಂತ ಭಾವಿಸಬೇಕು. ಹಾಗಾಗಿ ಭಾಗವತ ಅಂದರೆ ಅದು ಸಾಧಾರಣ ಗ್ರಂಥ ಅಲ್ಲ, 12 ಅಕ್ಷರ ವಾಸುದೇವ ಮಂತ್ರದ ವಿಸ್ತಾರ ಅಂತ ನಾವು ಅನುಸಂಧಾನ ಮಾಡಬೇಕು. ಅದು ಬೀಜ, 12 ಅಕ್ಷರ ಮಂತ್ರ ಬೀಜ. ಭಾಗವತ ಆ ಬೀಜದಿಂದ ಬೆಳೆದಂತಹ ಹೆಮ್ಮರ ಅಂತ ಭಾವಿಸಬೇಕು. ಈ 12ಅನ್ನು ಮತ್ತೆ 12ರೊಟ್ಟಿಗೆ ನಾವು ಸೇರಿಸಿ 24 ಅಂತ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಆ 24 ಅನ್ನೋ ಸಂಖ್ಯೆ ಹೆಚ್ಚಾಗಿ ನಮಗೆ ಕಂಡು ಬರೋದು 7 ಛಂದಸ್ಸುಗಳಲ್ಲಿ ಗಾಯತ್ರಿ ಛಂದಸ್ಸಿನಲ್ಲಿ ವಿಶೇಷವಾಗಿ ಕಂಡು ಬರ್ತದೆ. ಅನುಷ್ಟುಪ್ ಛಂದಸ್ಸು 8 ಅಕ್ಷರ, ಗಾಯತ್ರಿ ಛಂದಸ್ಸು 24 ಅಕ್ಷರ. ಈ 24 ಅನ್ನೋ ಸಂಖ್ಯೆ ಗಾಯತ್ರಿದಿದೆ ಅಂತ ವ್ಯಾಸರಿಗೆ ತಿಳಿದಿದೆ. ಅವರು ಸರ್ವಜ್ಞರು. ಆ ಗಾಯತ್ರಿಯನ್ನೇ ಅರ್ಥೈಸಿಕೊಡಬೇಕು, ವಿವರಿಸಬೇಕು ಅನ್ನೋ ಉದ್ದೇಶದಿಂದ ಭಾಗವತವನ್ನು 12 ಸ್ಕಂಧದ ರೂಪದಲ್ಲಿ ರಚನೆ ಮಾಡಿದರು ಅಂತ ಅನುಸಂಧಾನ ಮಾಡಬೇಕು. 2 ಅಕ್ಷರ ಗಾಯತ್ರಿಯಲ್ಲಿದ್ದದ್ದು ಭಾಗವತದಲ್ಲಿ ಒಂದೊಂದು ಸ್ಕಂಧ ಅಂತ ನಾವು ಭಾವಿಸಿದರೆ 12 ಸ್ಕಂಧ 24ರ 2 ಅಕ್ಷರ ಭಾಗವತ ಗಾಯತ್ರಿಯ ಭಾಷ್ಯ ಅನ್ನೋದನ್ನು ಅನುಸಂಧಾನ ಮಾಡಲಿಕ್ಕೆ ಬರ್ತದೆ. ಗಾಯತ್ರಿಯನ್ನು ಜಪಿಸಿದಾಗ ಆ ಗಾಯತ್ರಿಯ ಜಪದ ಫಲ ಬರಬೇಕಾದರೆ ನಾರಾಯಣ ಅಷ್ಟಾಕ್ಷರವನ್ನು ಕಡ್ಡಾಯವಾಗಿ ಮಾಡಬೇಕು ಅಂತಾರೆ ಹಿರಿಯರು. ಕೆಲವರು ಅದನ್ನು ಪರಂಪರೆಯಲ್ಲಿ ಬಿಟ್ಟುಕೊಂಡು ಬಂದದ್ದು ನಾವು ನೋಡ್ತೇವೆ. ವಾಸ್ತವಿಕವಾಗಿ ನಾರಾಯಣ ಅಷ್ಟಾಕ್ಷರ ಮಾಡಲೇಬೇಕು. ಗಾಯತ್ರ್ಯಾ ತ್ರಿಗುಣಂ ಪ್ರೋಕ್ತಂ ಅಂತ ಹಿರಿಯರ ಮಾತು. ಗಾಯತ್ರಿಯ 3 ಪಟ್ಟು 10 ಗಾಯತ್ರಿ ಜಪ ಮಾಡಿದ್ದೇವೆ ಅಂದರೆ 30 ನಾರಾಯಣ ಮಂತ್ರ ಮಾಡಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ ಭಗವತ್ಪಾದರು. ಹಾಗೆ 100 ಮಾಡಿದರೆ 300 ನಾರಾಯಣ ಮಾಡಬೇಕಂತ. ಇದು ನಾವು ನೋಡಬೇಕಾದ ಅಂಶ. ಈ ನಾರಾಯಣ ಮಂತ್ರ 8 ಅಕ್ಷರದ್ದಿದೆ. 8ಅನ್ನು ಎಷ್ಟು ಬಾರಿ ಗುಣಿಸಿದರೆ 24 ಆಗ್ತದೆ? 3 ಬಾರಿ. ಈ ರಹಸ್ಯವನ್ನು ಅರ್ಥಕೊಳ್ಬೇಕು. 8ಅನ್ನು 3 ಬಾರಿ ಗುಣಿಸೋದ್ರಿಂದ 24 ಆಗಿದೆ. ಹಾಗಾಗಿ ಗಾಯತ್ರಿಯನ್ನು 1 ಬಾರಿ ಹೇಳಿದರೆ ನಾರಾಯಣವನ್ನು 3 ಬಾರಿ ಹೇಳಲಿ ಅನ್ನೋ ಲಿಂಕನ್ನು ಇಟ್ಟರಂತ ಹಿರಿಯರು. ಅಲ್ಲಿರುವ ಆ ಸಂಬಂಧವನ್ನು ಭಾಗವತದಲ್ಲೂ ಅನುಸಂಧಾನ ಮಾಡಲಿಕ್ಕೆ ಬರ್ತದೆ. ಹಾಗಾಗಿ ಗಾಯತ್ರಿ ಅದು 24, ನಾರಾಯಣ 8,
ಆ ಎಲ್ಲ ಮಂತ್ರಗಳ ಅರ್ಥ ರೂಪವಾಗಿ ಶ್ರೀಮದ್ ಭಾಗವತ ಬಂತು ಅಂತ ಚಿಂತನೆ ಮಾಡಬೇಕು. 12 ಅಕ್ಷರಗಳಲ್ಲಿ ಬಹಳ ಅಪೂರ್ವವಾದ ಸಂಗತಿಯನ್ನು ಇಟ್ಟಿದ್ದಾರೆ, ಬಹಳ ಶಕ್ತಿ ಇಟ್ಟಿದ್ದಾರೆ 12 ಅಕ್ಷರಗಳಲ್ಲಿ. ಇವತ್ತಿನಿಂದ ನಾವು ಬೇಕಂದರೆ ಪ್ರಾರಂಭ ಮಾಡೋಣ. ನಿಲ್ಲಿಸೋದು ಬೇಕು ಅಂತೇನಿಲ್ಲ, ನಿಲ್ಲಿಸೋ ದಿನಾಂಕ ಹೇಳಲ್ಲ. ಒಂದು ಕ್ಷಣ ಬಿಡದಂತೆ ನಮ್ಮ ಬಾಯಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಸಾಲು ಅನುಸ್ಯೂತವಾಗಿ ನಮ್ಮ ಉಸಿರಿನಲ್ಲಿ ಸೇರಿಕೊಂಡ್ರೆ ಅನೇಕ ಸಮಸ್ಯೆಗಳು ಪರಿಹಾರ ಆಗ್ತವೆ. ಇದಕ್ಕೆ ಹಿಂದಿನವರೆಲ್ಲ ನಿದರ್ಶನ. ಇದನ್ನು ಉಸಿರಿನಲ್ಲಿ ಗಟ್ಟಿ ಇಟ್ಕೊಂಡಿರ್ತಿದ್ರಂತೆ, ನಮೋ ಭಗವತೆ ವಾಸುದೇವಾಯ. ಹಾಗಾಗಿ ಭಾಗವತ ಶ್ರವಣ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ ಬೀಜ ಮಂತ್ರದಂತಿರುವ ಇದನ್ನು ನಿರಂತರ ಅನುಸಂಧಾನ ಮಾಡಬೇಕು. ಈ 12 ಅಕ್ಷರದ ಮಂತ್ರ ನಾರಾಯಣ ಅಷ್ಟಾಕ್ಷರದ ಮಂತ್ರದ ಅರ್ಥವನ್ನೂ ಒಳಗೊಂಡಿದೆ, ಭಾಗವತದ ಬೀಜ ರೂಪವೂ ಆಗಿದೆ. ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರ ಅರ್ಥ ಅಂತ ಮಂತ್ರಾಲಯ ಗುರುಸಾರ್ವಭೌಮರು ಅಂದೇ ಈ ಸತ್ಯವನ್ನು ಕಂಡುಕೊಂಡಿದ್ದಾರೆ. ಆದ್ಯ ಅಷ್ಟಾಕ್ಷರ ಅರ್ಥ 12ರಲ್ಲಿಯೂ 8 ಕೂಡಿದೆ ಅಷ್ಟೇ. 12 ಆಗಬೇಕಾದ್ರೆ ಒಳಗಡೆ 8 ಇರಲೇಬೇಕು. ಆ ಮೊದಲ 8 ಅದು ಓಂಕಾರದ 8 ಅಂತೆ. ಹಾಗಾಗಿ ಅದನ್ನು ಒಳಗೊಂಡಿದೆ ಇದು ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಮಹಾನುಭಾವರು. ಅಂತ್ಯ ಚತುರಕ್ಷರಾರ್ಥ 8 ಈ ಕಡೆ ಕಳೆದ್ರೆ ಮತ್ತೆ ಉಳಿಯೋದು ವಾಸುದೇವಾಕ್ಷರದಲ್ಲಿ ಮಂತ್ರದಲ್ಲಿ 4. ಆ 4 ಅದು ಕೂಡ ಪ್ರಣವ ಮಂತ್ರದ ವಿಶೇಷತೆ. ಹೀಗೆ 12ಅನ್ನು 8 ಮತ್ತು 4 ಅಂತ ವಿಂಗಡಿಸಿ ಆ 8 ನಾರಾಯಣಕ್ಕೆ ಓಂಕಾರಕ್ಕೆ ಸಂಬಂಧಪಟ್ಟಿದೆ ಅಂತ ತಿಳಿಸಿ ಅದನ್ನು 3 ಬಾರಿ ಗುಣಿಸಿದರೆ 24 ಆಗುವ ಗಾಯತ್ರಿ ಅಂತ ಹೇಳಿ ಆ ಗಾಯತ್ರಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ವಿವರಣೆ ಮಾಡಲಿಕ್ಕೆ ಶ್ರೀಮದ್ ಭಾಗವತ ಬಂದಿದೆ ಅಂತ ಅನುಸಂಧಾನ ಮಾಡಬೇಕಂತ. ಹೀಗೆ ಶ್ರೀಮದ್ ಭಾಗವತದ ಬಗ್ಗೆ ಇದೊಂದು ಮುಖವನ್ನು ಅನುಸಂಧಾನ ಮಾಡಿದ್ವಿ. 24 ಅನ್ನೋ ಸಂಖ್ಯೆ ಗಾಯತ್ರಿ ಮಂತ್ರದಲ್ಲಿರೋ ಅಕ್ಷರಗಳು ಹೇಗೋ ಆ ಅಕ್ಷರಗಳಿಂದ ಪ್ರತಿಪಾದ್ಯ ಭಗವಂತನ ರೂಪಗಳು. ಕೇಶವನಿಂದ ಆರಂಭ ಮಾಡಿ ಶ್ರೀಕೃಷ್ಣನವರೆಗೂ 24 ಭಗವದ್ ರೂಪಗಳಿದ್ದಾವೆ. ಆ ಭಗವದ್ ರೂಪಗಳು ಈ ಭಾಗವತದೊಳಗೆ ಒಂದೊಂದು ಸ್ಕಂಧಕ್ಕೆ 2 ಅಂತ ಅನುಸಂಧಾನ ಮಾಡಿಸಿ ವ್ಯಾಸರು 12 ಸ್ಕಂಧವನ್ನು ನಿರ್ಮಾಣ ಮಾಡಿದ್ದಾರೆ. ಉದಾಹರಣೆಗೆ ಅಧೋಕ್ಷಜ ಅಂತ ಒಂದು ಭಗವದ್ ರೂಪ, ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಅಂತ ಆಚಮನ ಮಾಡುವಾಗ ಇದರ ಪರಿಚಯ ಇದೆ. ಸ್ತ್ರೀಯರಿಗೆ ಕೇಶವ ನಾಮ ಹೇಳುವಾಗ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆವು ದೋಷರಾಶಿ ನಾಶ ಮಾಡೋ ಶ್ರೀಶ ಕೇಶವ. ಕೇಶವನಾಮ ಹೇಳುವ ಸ್ತ್ರೀಯರಿಗೆ, ಆಚಮನ ಮಾಡುವ ಪುರುಷರಿಗೆ ಕೇಶವ 24 ನಾಮಗಳು ಗೊತ್ತಿದೆ, ಆ ರೂಪಗಳ ಪರಿಚಯ ಇದೆ. ಅದರಲ್ಲಿ ಅಧೋಕ್ಷಜ ಅಂತ ಭಗವಂತನ ಒಂದು ನಾಮ. 12 ಸ್ಕಂಧವನ್ನು ಆಳವಾಗಿ ಅನುಸಂಧಾನ ಮಾಡ್ತಿದ್ರೆ ಆ ನಾಮಗಳು ಹೆಚ್ಚು ಬಾರಿ ಆ ಸ್ಕಂಧಗಳಲ್ಲೇ ಬರೋ ಹಾಗೆ ಮಾಡಿದ್ದಾರೆ ವೇದವ್ಯಾಸರು. ಅದರಲ್ಲಿ ಅಧೋಕ್ಷಜ ಅನ್ನೋ ನಾಮ ಇದೆಯಲ್ಲ, ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ವಿಷ್ಣವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ. ಈ 12 ನಾಮ ಒಂದು ಬಾರಿ 12 ಸ್ಕಂದಗಳಿಗೆ ಅಪ್ಲೈ ಮಾಡಿಬಿಡಬೇಕು. ಮತ್ತೆ ಪುನಃ ಸಂಕರ್ಷಣಾಯ ನಮಃ ದಿಂದ ಮೊದಲಿನಿಂದ ಬರಬೇಕು, ಹಿಂದಿನಿಂದ ಅಲ್ಲ. ಸಂಕರ್ಷಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ಅಧೋಕ್ಷಜಾಯ ನಮಃ. ಮತ್ತೆ ಪುನಃ ಸಂಕರ್ಷಣೆಯಿಂದ ಆರಂಭ ಮಾಡಿ ಬಂದಾಗ ಅಧೋಕ್ಷಜ 4ನೇದು ಬರ್ತದೆ. ಆ 4ನೇ ನಾಮ ಅಂದರೆ 12 12 ಅಂತ ವಿಭಾಗ ಮಾಡಿಕೊಂಡಾಗ 2ನೇ 12 ಅನ್ನೋ ಗುಂಪಿನ ಅಧೋಕ್ಷಜ ನಾಮವನ್ನೇ 4ನೇ ಸ್ಕಂದದಲ್ಲಿ ಸೇರಿಸ್ತಾರೆ 2 ಬಾರಿ. ಉದಾಹರಣೆ ಕೊಟ್ಟೆ ಅಷ್ಟೆ.
ಶಿವ ಸತೀದೇವಿಗೆ ಹೇಳುವಾಗ ಯಾರನ್ನ ಧ್ಯಾನ ಮಾಡ್ತಾ ಇದ್ರಿ ನೀವು ನಮ್ಮಪ್ಪ ಬಂದಾಗ ಅಂತ ಕೇಳಿದ್ಲು. ಅಧೋಕ್ಷಜೋ ಮೇ ಮನಸಾ ವಿಧೀಯತೆ ಅಂತ ಶಿವ ಹೇಳ್ದ. ಅಧೋಕ್ಷಜನ ನಾಮದ ಸ್ಮರಣೆ ಬಂತ. ಬೇರೆ ಎಲ್ಲ ನಾಮಗಳು ಬೇರೆ ಬೇರೆ ಇದ್ದಾಗ ಶಿವನ ಬಾಯಲ್ಲಿ ಅಧೋಕ್ಷಜೋ ಮೇ ಮನಸಾ ವಿಧೀಯತೆ ಅಂತ ಬಂದಿದೆ. ಹಾಗಾಗಿ ಆ ಸ್ಕಂಧಕ್ಕೆ ವಿಶೇಷ ಅಧೋಕ್ಷಜನ ಮಹಿಮೆ, ಅಧೋಕ್ಷಜ ರೂಪ. ಹಾಗೆ 4ನೇ ಸ್ಕಂದದಲ್ಲಿ ಧ್ರುವನ ಚರಿತ್ರೆ ಬರ್ತದೆ. ಆ ಧ್ರುವ ತಪಸ್ಸು ಮಾಡಬೇಕು ಕಾಡಿಗೆ ಅಂತ ಹೊರಟ. ತಾಯಿ ಉಪದೇಶ ಮಾಡ್ತಾ ಹೇಳ್ತಾಳೆ, ಆರಾಧಯಾಧೋಕ್ಷಜಪಾದ ಮೂಲಂ ಯದೀಚ್ಛಸೆ ಧ್ಯಾಸನಮುತ್ತಮೋ ಯಥಾ. ಅಧೋಕ್ಷಜನ ಪಾದ ಮೂಲವನ್ನು ಆರಾಧನೆ ಮಾಡು, ನಿನಗೂ ಉತ್ತಮನಿಗೆ ಸಿಕ್ಕಂತೆ ಆಸನ ಸಿಗ್ತದೆ, ಉತ್ತಮವಾದ ಸಿಂಹಾಸನ ಸಿಗ್ತದೆ ಅಂತ ಹೇಳಿದ್ಲಂತೆ. ಅಧೋಕ್ಷಜ ಶಬ್ದ ಬಂತು. ಹೀಗ ಅಧೋಕ್ಷಜ ನಾಮ 4ನೇ ಸ್ಕಂಧದಲ್ಲಿ ಒಳಗೊಂಡಿದೆ. ಅಲ್ಲಲ್ಲಿ ಸೂಕ್ಷ್ಮ ದೃಷ್ಟಿಯಿಂದ ಹುಡುಕಿದರೆ ಭಗವಂತನ 12 ವ್ಯೂಹ ರೂಪ ಕೇಶವಾದಿಗಳು, ಹಾಗೆ ಇನ್ನು 12 ರೂಪ ಸಂಕರ್ಷಣನಿಂದ ಆರಂಭ ಮಾಡಿ ಕೃಷ್ಣನವರೆಗೂ 12 ಸ್ಕಂಧಗಳಲ್ಲಿ ಅಲ್ಲಲ್ಲಿ ಅನುಸ್ಯೂತವಾಗಿ ಒಳಗೊಂಡಿದೆ. ಹೀಗಾಗಿ 24 ನಾಮ, 24 ರೂಪ, ದಿನಾ ನಮ್ಮ ದೇಹದ 24 ತತ್ವಗಳಲ್ಲಿ ಏನು ಒಳಗೊಂಡಿದ್ದಿವೆ, ತತ್ವಾಭಿಮಾನಿ ಪ್ರೇರೇಪಕವಾದದ್ದು, ಅವುಗಳ ಮಹಿಮೆಯನ್ನು ಹೇಳಲಿಕ್ಕೆ ಶ್ರೀಮದ್ ಭಾಗವತ ಬಂದಿದೆ ಅಂತ ಅನುಸಂಧಾನ ಮಾಡಬೇಕು. ಈ ಆಧ್ಯಾತ್ಮಿಕ ರೀತಿಯ ಭಾಗವತ ತತ್ವ ದೇವರಿಗೆ ಬಹಳ ಪ್ರೀತಿಕರ. ಭಾಗವತ ಹೇಳುವಾಗ, ಭಾಗವತ ಕೇಳುವಾಗ ಒಳಗಿರುವ ಇಂದ್ರಿಯಾಭಿಮಾನಿ ದೇವತೆಗಳು, ಆ ದೇವತೆಗಳನ್ನು ನಿಯಂತ್ರಿಸುವ ಭಗವಂತ ಅವನೇ ನಿಮ್ಮೆಲ್ಲರ ಒಳಗೆ ಬಿಂಬನಾಗಿರ್ತಾನೆ. ಆ ಬಿಂಬನ ಪ್ರೀತಿಯೇ ಶ್ರೀಮದ್ ಭಾಗವತ ಶ್ರವಣ ಪಠಣಗಳ ಫಲ. ಅವನ ಪ್ರೀತಿಯಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ. ಈ ಅರ್ಥದಲ್ಲಿ ಶ್ರೀಮದ್ ಭಾಗವತವನ್ನು ಅನುಸಂಧಾನ ಮಾಡಬೇಕು. ಇನ್ನೊಂದು ಭಾಗವತದ ಮಹಿಮೆ, ವೇದಾರ್ಥ ಪರಿಬ್ರಹ್ಮಿತ ಗಾಯತ್ರಿ ಭಾಷ್ಯರೂಪೋಸೌ ಅರ್ಥೋಯಂ ಬ್ರಹ್ಮಸೂತ್ರಾಣಾಂ ಭಾರತಾರ್ಥ ವಿನಿರ್ಣಯ. ಗಾಯತ್ರಿ ಭಾಷ್ಯರೂಪೋಸೌ ವೇದಾರ್ಥ ಪರಿಬ್ರಹ್ಮಿತ ಅಂತ ಭಗವತ್ಪಾದರು ಹೇಳಿದ್ದಾರೆ ಭಾಗವತದ ಹಿರಿಮೆಯನ್ನು. ಶ್ರೀಮದ್ ಭಾಗವತ ವೇದಗಳ ಅರ್ಥ, ವೇದಗಳ ಸಾರ ಏನು? ಮಾಂ ವಿಧತ್ತೆ ಭಿಧತ್ತೆ, ಇದೆಲ್ಲ ಭಾಗವತದಲ್ಲಿ ಬರುವ ಶ್ಲೋಕಗಳು. ವೇದಗಳಲ್ಲಿ ಮಾಡೋ ಕೆಲಸ ವಿಧಿ ಹಾಗೂ ನಿಷೇಧ. ಆ ಎಲ್ಲ ವಿಧಿ ನಿಷೇಧಗಳ ಸಾರ ಯಾರು? ಅದರ ತಾತ್ಪರ್ಯ ಏನು? ಇದನ್ನು ಮಾಡು, ಇದನ್ನು ಮಾಡು, ಇದನ್ನು ಮಾಡು ಅಂತ ಪದೇ ಪದೇ ಹೇಳ್ತದೆ. ಇದನ್ನು ಮಾಡಬೇಡ, ಇಂಥದ್ದನ್ನು ಮಾಡಬೇಡ ಅಂತ ಪದೇ ಪದೇ ಅಲ್ಲಲ್ಲಿ ಹೇಳ್ತದೆ. ಮಾಡು ಅನ್ನೋ ಮಾತುಗಳನ್ನು ವಿಧಿ ಅಂತ ಕರೀತಾರೆ. ಇಂಥದ್ದನ್ನು ಮಾಡಬೇಡ ಅಂತ ಹೇಳೋದನ್ನು ನಿಷೇಧ ಅಂತ ಕರೀತಾರೆ. ಈ ವಿಧಿ ಮತ್ತು ನಿಷೇಧಗಳ ತಾತ್ಪರ್ಯ ಎಲ್ಲಿ? ಭಾಗವತ ಮಾಂ ವಿಧತ್ತೆ ಭಿಧತ್ತೆ ಅಂತ ಒಂದು ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತದೆ. ಅವುಗಳೆಲ್ಲ ತಾತ್ಪರ್ಯ ಭಗವಂತನೇ. ಇದನ್ನು ಭಗವತ್ಪಾದರು ತಮ್ಮ ಗ್ರಂಥದಲ್ಲಿ ಉಲ್ಲೇಖಿಸುವಾಗುತ್ತಾರೆ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ. ಇದು ಮಾಂ ವಿಧತ್ತೆ ಅನ್ನೋದರ ಮಾತಿನ ಮರ್ಮ. ಇದೇ ಭಾಗವತ. ಬಹಳ ಜನ ಕೇಳ್ತಾರೆ, ವೇದ ರಾಶಿಗಳು ಬಾರಿ ಬಾರಿ ಇದನ್ನು ಮಾಡಬೇಡ, ಇದನ್ನು ತಿನ್ನಬೇಡ, ಅದನ್ನು ನೋಡಬೇಡ, ಇದನ್ನು ಆಲೋಚಿಸಬೇಡ ಅಂತ ಯಾಕೆ ಹೇಳ್ತದೆ? ಇದನ್ನೇ ಮಾಡು, ಇಂಥ ಸಮಯ ಕೇಳು, ಹೀಗೆ ನಮಸ್ಕರಿಸು, ಹೀಗೆ ಹೋಮಿಸು, ಹೀಗೆ ಪೂಜಿಸು, ಹೀಗೆ ಅರ್ಚಿಸು, ಹೀಗೆ ಕಡ್ಡಾಯ ಯಾಕೆ ಮಾಡ್ತದೆ ವೇದ? ಇದು ಇವತ್ತಿನ ಜನ್ರೇಷನ್ ಪ್ರಶ್ನೆ ಅಲ್ಲ.
ಬಹಳ ಹಿಂದಿನ ಜನ್ರೇಷನ್ದು ಇದೇ ಪ್ರಶ್ನೆ, ಮುಂದಿನ ಜನ್ರೇಷನ್ದು ಇದೇ ಪ್ರಶ್ನೆ. ಮನುಷ್ಯನಿಗೆ ಮಾಡು ಅಂತಂದಾಗ ಇಷ್ಟು ಸಿಟ್ಟು ಬರ್ತದೆ, ಅದನ್ನೇ ಏನು ಮಾಡಬೇಡ ಹೆಂಗೆ ಬೇಕು ಹಂಗಿರು ಅಂದಾಗ ಇಷ್ಟು ಖುಷಿ ಆಗ್ತದೆ. ಅದು ಅವನ ಅಭಿರುಚಿ. ಮಾಡು ಅಂತಂದರೆ ಸಾಕು, ಎಲ್ಲಿಲ್ಲದ ಸಿಟ್ಟು. ಬೆಳಗ್ಗೆ ಬೇಗ ಏಳು ಸಿಟ್ಟು ಬರ್ತದೆ, ಆಲಸ್ಯ ಇರ್ತದೆ ಅವನಿಗೆ. ಈ ಸಮಯದಲ್ಲೇ ಮಲಗು, ರಾತ್ರಿ ಇಡೀ ಎದ್ದಿಡಬೇಡ, ಈ ಸಮಯದಲ್ಲಿ ಬೇಗ ಮಲಗಿಬಿಡು, ಬೆಳಗ್ಗೆ ಬೇಗ ಏಳು ಅಂದರೆ ಸಿಟ್ಟು ಬರ್ತದೆ. ಇಲ್ಲ, ನಾನು ರಾತ್ರಿನೇ ಏಳೋದು, ಬೆಳಗ್ಗೆನೇ ಮಲಗೋದು ಅಂತಂತ. ನೋಡಿ, ಮನುಷ್ಯನ ಅಭಿರುಚಿಗಳು ಹೀಗೆ. ಆದರೆ ವೇದಗಳು ಹಾಗಲ್ಲ. ಈ ಸಮಯಕ್ಕೆ ಏಳು, ಈ ಸಮಯಕ್ಕೆ ಅರ್ಘ್ಯ ಕೊಡು, ಈ ಸಮಯಕ್ಕೆ ಹೋಮ ಮಾಡು, ಹೀಗೆ ವೇದಗಳು ವಿಧಾನ ಮಾಡ್ತವೆ. ಅದರ ತಾತ್ಪರ್ಯ ಏನು? ಆ ತರಹ ಸಮಯಬಂಧ ಮಾಡಲೇಬೇಕಾದ ಕರ್ಮದೊಟ್ಟಿಗೆ ನಾವು ಮಾಡಿಕೊಂಡಿದ್ರೆ ದೇವರ ಸ್ಮರಣೆ ಯಾವಾಗಲೂ ಇರ್ತದಂತೆ. ದೇವರ ಸ್ಮರಣೆಗೂ ವೇದಗಳು ಮಾಡಿದ ವಿಧಿಗೂ ಇಂಟರ್ನಲ್ ಆದ ಅವಿನಾಭಾವ ಸಂಬಂಧ ಇದೆ. ನಿಷೇಧಗಳನ್ನು ಯಾಕೆ ಮಾಡ್ತದೆ? ವೇದಗಳಲ್ಲಿ ನಿಷೇಧ ಮಾಡಿದ್ರದ್ದು ಉದ್ದೇಶ ಏನು? ಭಗವಂತ ಮರೆಯದಿರಲಿ ಅಂತ. ಮನುಷ್ಯ ನಿಷಿದ್ಧವನ್ನು ಹೆಚ್ಚೆಚ್ಚು ಆಚರಿಸ್ತಾ ಭಗವಂತನನ್ನು ಮರಿಲಿಕ್ಕೆ ಶುರು ಮಾಡ್ತಾನೆ. ಅದು ಭಗವಂತನ ಮರುವು ನಮ್ಮನ್ನೆಲ್ಲ ಅನರ್ಥಕ್ಕೆ ಎಡೆ ಮಾಡ್ತದೆ. ನಾವಾಗಿ ನಾವು ಹೋಗಿ ಹಳ್ಳಕ್ಕೆ ಬೀಳ್ತೇವೆ. ಕತ್ಲಾದ ಮೇಲೆ ವಾಹನಕ್ಕೆ ಚಲಾವಣೆ ಮಾಡುವಾಗ ಒಂದು ಒಳ್ಳೆ ಲೈಟ್ ಇರಬೇಕು ತಾನೆ. ಲೈಟ್ ಹಾಕ್ಕೊಳ್ಳದೆ ಹೋದರೆ, ಈಗಿನ ಕಾಲದ ಉದಾಹರಣೆ ಸ್ವಲ್ಪ ಕಷ್ಟ. ಹಿಂದೆಲ್ಲ ಸೈಕಲ್ ಇರ್ತಿತ್ತು, ಡೈನಾಮ ಸೈಕಲ್ ಅಂತ. ಆ ಡೈನಾಮ ಸೈಕಲ್ಲಿಗೆ ತುಳಿದಾಗ ಅದು ಚಾರ್ಜ್ ಆಗ್ತಿತ್ತು. ಚಾರ್ಜ್ ಆದಾಗ ಅದು ಲೈಟ್ ಬರ್ತಿತ್ತು. ನೋಡಿ, ಎಂಥ ಅದ್ಭುತ! ಈ ಉದಾಹರಣೆ ಯಾವತ್ತೂ ಮರೀಲಿಕ್ಕಿಲ್ಲ. ನಾವೇ ತುಳಿಬೇಕು, ಡೈನಾಮ ಚಾರ್ಜ್ ಆಗಬೇಕು, ಅದರೊಳಗೇನೋ ಒಂದು ಇರ್ತಿತ್ತು, ಸಿಸ್ಟಮ್ ಹಾಗೆ ಮಾಡಿರ್ತಿದ್ರು. ಅದು ಚಾರ್ಜ್ ಆಗಬೇಕು, ಬೆಳಕು ಬರಬೇಕು. ತುಳಿಲಿಲ್ಲ ಅಂದರೆ ಚಾರ್ಜ್ ಆಗಲ್ಲ, ಚಾರ್ಜ್ ಇಲ್ಲ ಅಂದರೆ ಲೈಟ್ ಬರಲ್ಲ. ಈಗೆಲ್ಲ ಬ್ಯಾಟ್ರಿ ತಾನಾಗೆ ಆದದ್ದು ಬಂತಲ್ಲ, ಅವ್ಯವಸ್ಥೆ ಆಯಿತು. ಸ್ವಲ್ಪ ಶ್ರಮ ಬೇಡ, ಎಲ್ಲ ಉಚಿತದ ಕಾಲ ಈಗೆಲ್ಲ. ಏನು ಕೇಳಿದ್ರು ಉಚಿತ ಕೊಡಬೇಕು ಅಂತ. ಆಗ ಹಾಗಲ್ಲ, ನೀನೇ ತುಳಿಬೇಕು, ನೀನೇ ಚಾರ್ಜ್ ಮಾಡಬೇಕು, ನೀನೇ ಬೆಳಕಿನಲ್ಲಿ ಗಾಡಿ ಓಡಿಸ್ಬೇಕು. ಇದು ಹೇಗೋ ತುಳಿಯೋದು ಇದ್ದ ಹಾಗೆ, ಒಂದು ಪೆಡ್ಲು ಕೆಳಗೆ ಬಂದರೆ ಒಂದು ಪೆಡ್ಲು ಮೇಲೆ ಬರ್ತದೆ. ಹಾಗೆ ನಿಷಿದ್ಧ ಅನ್ನೋ ಪೆಡ್ಲು ಕೆಳಗೆ ಹೋಗಬೇಕು, ವಿಧಿ ಅನ್ನೋ ಪೆಡ್ಲು ಮೇಲೆ ಬರಬೇಕು. ಅಂದರೆ ದೇವರ ಸ್ಮರಣೆ ಮೇಲೆ ಬರಬೇಕು, ದೇವರ ವಿಸ್ಮರಣೆ ಕೆಳಗೆ ಹೋಗಬೇಕು. ಆವಾಗ ಆತ್ಮನೊಳಗಿರುವ ಬ್ಯಾಟ್ರಿ ಡೈನಾಮ ಚಾರ್ಜ್ ಆಗ್ತದೆ. ಅವನು ಹೋಗಬೇಕಾದ ಮೋಕ್ಷದ ದಾರಿಯಲ್ಲಿ ಒಳ್ಳೆ ಬೆಳಕು ಬೀಳ್ತದೆ ಅಂತ ಅರ್ಥ. ಹಾಗೆ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರ. ವಿಧಿ ಹಾಗೂ ನಿಷೇಧಗಳು ಭಗವಂತನ ಸ್ಮರಣೆ, ಭಗವಂತನ ವಿಸ್ಮರಣೆ ಇವೆರಡಕ್ಕೂ ಸಂಬಂಧ ಇದ್ದದ್ರಿಂದ ವಿಧಿಯನ್ನು ಮಾಡಲಿಕ್ಕೆ, ನಿಷೇಧವನ್ನು ಬಿಡಲಿಕ್ಕೆ ಇದೇ ಕಾರಣ. ನಿಷಿದ್ಧವನ್ನು ಹೆಚ್ಚು ಮಾಡೋನು ದೇವರನ್ನು ಸ್ಮರಣೆ ಮಾಡಲಾರ, ವಿಧಿ ಮಾಡದೇ ಇರೋನು ಕೂಡ ದೇವರನ್ನ ಸ್ಮರಣೆ ಮಾಡಲಾರ. ಈ ಅಭಿಪ್ರಾಯವನ್ನು ಇಟ್ಟುಕೊಂಡು ವೇದಗಳಲ್ಲಿ ವಿಧಿ ನಿಷೇಧ ಬಂದಿದೆ. ಹಾಗಾಗಿ ವಿಧಿ ನಿಷೇಧದ ತಾತ್ಪರ್ಯ ದೇವರಾಗಿದ್ದಾನೆ. ಹೀಗೆ ಮಾಂ ವಿಧತ್ತೆ ಅಭಿಧತ್ತೆ ಇತ್ಯಾದಿ ಮಾತುಗಳಿಂದ ಭಾಗವತ ವೇದಾರ್ಥವನ್ನು ನಮಗೆ ತಿಳಿಸ್ತದೆ. ಇನ್ನೂ ಒಂದು ಕಡೆ ಭಾಗವತದ 11ನೇ ಸ್ಕಂಧದಲ್ಲಿ ಬರ್ತದೆ. ಅದು ಎಷ್ಟು ವೇದಾರ್ಥ ನಿರ್ಣಯಿಸಿಕೊಡ್ತದೆ ಅನ್ನಲಿಕ್ಕೆ ಈ ಮಾತು. ವೇದಗಳಲ್ಲಿ ಮೇಲಿಂದ ಮೇಲೆ ಫಲ ಹೇಳ್ತಾ ಕರ್ಮವನ್ನು ವಿಧಾನ ಮಾಡ್ತದೆ. ಫಲದ ಜೊತೆಯಲ್ಲೇ ಕರ್ಮಗಳ ಮಾತು. ಇಂಥ ಫಲ ಬೇಕಾ? ಹಾಗಾದರೆ ಇಂಥ ಕರ್ಮವನ್ನು ಮಾಡು. ಸ್ವರ್ಗ ಬೇಕಾ? ಅಗ್ನಿಹೋತ್ರ ಮಾಡು. ಮಕ್ಕಳಾಗಬೇಕಾ? ಪುತ್ರಕಾಮೇಷ್ಟಿ ಮಾಡು. ಮಳೆ ಬರಬೇಕಾ? ಕಾರೀರ್ಯ ಯಾಗ ಮಾಡು. ಒಂದು ದೊಡ್ಡ ಪಟ್ಟಿ. ಆವಾಗ ಮನುಷ್ಯನಿಗೇನನ್ನಿಸ್ತದೆ? ಮಾಡಬೇಕಾದ ಕರ್ಮಗಳನ್ನೆಲ್ಲ ವೇದ ಫಲದ ಜೊತೆಯಲ್ಲೇ ಬೋಧಿಸ್ತಿದೆ ಅಂದಾಗ ನಾವು ಆ ಕರ್ಮ ಮಾಡುವಾಗೆಲ್ಲ ಫಲದ ಆಸೆಯಿಂದಲೇ ಮಾಡಬೇಕು ಅನ್ನೋ ಹಾಗೆ ಕಾಣಿಸ್ತದೆ. ಆದರೆ ವೇದದ ಹೃದಯ ಅದಲ್ಲ. ಮನುಷ್ಯರನ್ನು ಕರ್ಮದಲ್ಲಿ ತೊಡಗಿಸೋದಷ್ಟೇ ವೇದದ ಹೃದಯವೇ ಹೊರತು ಫಲದ ಆಸೆಯಿಂದ ಕರ್ಮದಲ್ಲಿ ತೊಡಗಿಸೋದು ವೇದದ ಹೃದಯ ಅಲ್ಲ.
ಆದರೆ ವೇದ ಹೇಳ್ತಾ ಇರೋದು ಹಾಗೆಯೇ ಕಂಡು ಬರ್ತದೆ. ಅದಕ್ಕೆ ಭಾಗವತದಲ್ಲಿ ಉತ್ತರ ಇದೆ. 11ನೇ ಸ್ಕಂದ 12ನೇ ಸ್ಕಂದಗಳನ್ನು ಅಧ್ಯಯನ ಮಾಡಿದಾಗ ಇದಕ್ಕೆ ಉತ್ತರ ಇದೆ. ವೇದದ ಹೃದಯ ಭಾಗವತ ನೋಡಿ ತಿಳಿಬೇಕು. ಒಂದು ಉದಾಹರಣೆ ಕೊಡ್ತಾರೆ ಭಾಗವತದಲ್ಲಿ. ಇದು ಕೇವಲ ಮಕ್ಕಳಿಗೆ ಬಂದ ಜ್ವರ ಔಷಧಿ ತಗೊಳ್ಬೇಕು ಅಂದರೆ ಕೈ ಇದೆ ಅಂತ ಮಕ್ಕಳು ಬಾಯಿ ತೆಗಿತಿರಲ್ಲ. ತಾಯಿ ಏನು ಮಾಡ್ತಾಳೆ, ಬೆಲ್ಲ ಹಾಕ್ತೇನೆ ಅಂತಾಳೆ. ಬೆಲ್ಲದ ನೀರು ಹಾಕ್ತೀನಿ ಬಾಯಿ ತೆಗಿ ಅಂದಾಗ ಬೆಲ್ಲದ ನೀರು ಸಿಹಿ ಇದೆ ಅಂತ ಗೊತ್ತದಕ್ಕೆ. ಅರೆ ನಮ್ಮಮ್ಮ ನನಗೆ ಬೆಲ್ಲದ ನೀರು ಹಾಕ್ತಾಳೆ ಅಂತ ಬಾಯಿ ತೆಗಿತದೆ. ಮೊದಲನೇ ಬಾರಿ ಬೆಲ್ಲದ ನೀರೇ ಹಾಕ್ತದೆ. 2ನೇ ಬಾರಿಯೂ ಬೆಲ್ಲದ ನೀರು ಅಂತ ಹೇಳಿರ್ತಾಳೆ. ಆದರೆ ಜ್ವರ ಹೋಗಬೇಕಲ್ಲ ಅನ್ನೋ ಕಳಕಳಿಗೆ ಔಷಧಿ ಹಾಕ್ತಾಳೆ. ಅದು ಕೈ ಇದ್ದರೂ ಅದನ್ನು ಕುಡಿಲೇಬೇಕು ಮಗು. ಆದರೆ ಬಾಯಿ ತೆಗಿಲಿಕ್ಕೆ ಅಂತ ಬೆಲ್ಲದ ನೀರಿನ ಅವಶ್ಯಕತೆ ಇದೆ. ಜ್ವರ ಹೋಗಲಿಕ್ಕೆ ಅಂತ ಔಷಧಿಯ ಅನಿವಾರ್ಯತೆ ಇದೆ. ನಮ್ಮ ಬದುಕಿನಲ್ಲಿ ಸಂಸಾರದ ರೋಗ ಬಂದಿದೆ, ಬಹಳ ದೊಡ್ಡ ಜ್ವರ. ಇದು ಹೋಗಬೇಕಾದ್ರೆ ನಮಗೆ ನಿಷ್ಕಾಮ ಕರ್ಮಯೋಗದ ಅವಶ್ಯಕತೆ ಇದೆ. ಅದು ಔಷಧಿ, ಅದು ಸ್ವಲ್ಪ ಕೈ ಇರ್ಬೋದು. ಆದರೆ ನಾವು ಬಾಯಿ ತೆಗಿಬೇಕಾದ್ರೆ ಬೆಲ್ಲದ ನೀರಿನಂತೆ ಫಲದ ಆಸೆ, ಫಲ ಅನ್ನುವಂತಹ ಬೆಲ್ಲದ ನೀರಿನ ಅವಶ್ಯಕತೆ ಇದೆ. ನಮ್ಮನ್ನು ಕರ್ಮದಲ್ಲಿ ತೊಡಗಿಸ್ಬೇಕು. ಆದರೆ ನಾವು ಬಾಯಿ ತೆಗಿಲಾರೆವು, ಔಷಧಿ ಕೈ ಇದೆ ಅಲ್ಲ ಅಂತ. ಅದಕ್ಕೆ ಬೆಲ್ಲದ ನೀರಿನಂತೆ ಎಲ್ಲ ಫಲಗಳನ್ನೂ ವೇದಗಳು ಹೇಳಿದಂತೆ ಮಾಡ್ತಾವೆ. ಹೀಗೆ ವೇದಾರ್ಥವನ್ನು ಮಾಡಿಕೊಳ್ಬೇಕು ಅನ್ನೋದು ಭಾಗವತದಲ್ಲಿ ಬಂದಿದೆ. ಈ ಯೋಚನೆ ನಮಗೆ ಬರಬೇಕಲ್ಲ. ಇದನ್ನು ಭಾಗವತ, ವೇದದಲ್ಲಿ ಈ ವಿಷಯ ಬರಲಿಲ್ಲ. ವೇದ ಯಾವ ಅಭಿಪ್ರಾಯದಿಂದ ಫಲದ ಜೊತೆಯಲ್ಲಿ ಕರ್ಮ ವಿಧಾನ ಮಾಡಿದೆ ಅನ್ನೋದು ವೇದದಲ್ಲಿ ಬರಲಿಲ್ಲ. ಆದರೆ ವೇದದ ಹೃದಯವನ್ನು ಭಾಗವತ ನಮಗೆ ಅನುಸಂಧಾನ ಮಾಡಿಸ್ತದೆ. ಹೀಗೆ ಭಾಗವತ ವೇದಾರ್ಥ ಪರಿಬ್ರಹ್ಮಿತ ಅಂತ ತಿಳಿಸ್ತಾರೆ. ಇದು ಒಂದು ಕುಸುಮ. ದಿನೇ ದಿನೇ ಅನೇಕ ತಾತ್ವಿಕ ವಿಷಯಗಳನ್ನು ಒಳಗೊಂಡು ಒಂದೊಂದು ಹೂವಿನ ಮಾಲೆಯನ್ನು ಗುರುಸಾರ್ವಭೌಮರ ಸನ್ನಿಧಾನದಲ್ಲಿ ದೇವರಿಗೆ ಅದನ್ನು ಅರ್ಪಿಸುವಂಥ ಪ್ರಯತ್ನ ಅಷ್ಟೆ. ನಾವು ವೇದಗಳನ್ನೂ ಅಧ್ಯಯನ ಮಾಡಬೇಕು, ಉಪನಿಷತ್ತುಗಳನ್ನು ಅಧ್ಯಯನ ಮಾಡಬೇಕು, ಭಗವಂತನ ಗುಣ ಚಿಂತನೆ ಮಾಡಬೇಕು, ಅಲ್ಲಿ ಹೇಳಿರುವ ವಿಧಿವಿಧಾನಗಳಿಗೆ ಒಳಪಡಬೇಕು. ಆದರೆ ಫಲದ ಆಸೆಯನ್ನು ಮಾತ್ರ ಮಾಡಲೇಬಾರದು. ಫಲದ ಆಸೆ ಮನುಷ್ಯನಿಗೆ ಮಾಡಿದ ಕರ್ಮದ ಫಲವನ್ನು ಪೂರ್ಣ ಪಡೀಲಿಕ್ಕೆ ಆಗದಂತೆ ಮಾಡಿಬಿಡ್ತದೆ. ಬಹಳ ಶ್ರಮ ಪಡ್ತೇವೆ, ಕರ್ಮ ಮಾಡ್ತೇವೆ, ಮಾಡಲ್ಲ ಅಂತಲ್ಲ. ಜೊತೆಗೆ ಫಲದ ಆಸೆ ಇದ್ದಾಗ ಅದು ನಮಗೆ ಪಾಯಸದಲ್ಲಿ ಕಲ್ಲು ಬಂದ ಹಾಗೆ ಆಗ್ತದಂತೆ. ಬೇಕಾದಂಥ ಪಾಯಸ ಮಾಡಿದಾನೆ, ಒಂದು ಹರಳು ಕಲ್ಲು ಬಂತು ಅಂದರೆ ಗಂಟ್ಲಲ್ಲಿ ಸಿಕ್ಕಾಕ್ಕೊಳ್ತದೆ. ಹೋಳಿಗೆ ಮಾಡಿದಾನೆ, ಒಂದು ಹರಳೇನಾದರೂ ಹೋಳಿಗೆ ಹೂರಣದಲ್ಲಿ ಕಲ್ಲು ಸೇರಿಕೊಂಡ್ರೆ ನನ್ನ ಸ್ಥಿತಿ ಏನಾಗಲಿಕ್ಕಿಲ್ಲ. ಹಾಗೆ ದೇವರ ಪ್ರೀತಿ ಆಗಲಿ ಅಂತ ಕರ್ಮ ಅನುಷ್ಠಾನ ಮಾಡಬೇಕು, ಫಲದ ಆಸೆಯನ್ನು ಬಿಡಬೇಕು. ಫಲದ ಆಸೆ ಹರಳಿನಂತೆ, ಕಲ್ಲಿನಂತೆ. ಹೀಗೆ ಮನುಷ್ಯರನ್ನು ಟ್ರೈನ್ ಮಾಡಲಿಕ್ಕೆ ಬಂದದ್ದು ಶ್ರೀಮದ್ ಭಾಗವತ. ಇದಕ್ಕೆ ಇನ್ನೊಂದು ಅರ್ಥದಲ್ಲಿ ಭಾಗವತನೇ ಹೇಳ್ತು, ಪರಮೋಜ್ಜಿತ ಕೈತವಃ ಧರ್ಮ ಅತ್ರ ನಿರೂಪ್ಯತೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಧರ್ಮ ಪ್ರೋಜ್ಜಿತ ಕೈತವಃ, ಪ್ರೋಜ್ಜಿತ ಕೈತವಃ ಪರಮಃ ಧರ್ಮಃ ಅತ್ರ ನಿರೂಪ್ಯತೆ ಅಂತ ವ್ಯಾಸರೇ ಈ ಉದ್ಗಾರವನ್ನು ತೆಗೆದಿದ್ದಾರೆ. ನೀವು ಯಾವ ಗ್ರಂಥದಲ್ಲಿಯೂ ಇದನ್ನು ಮತ್ತೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಮನುಷ್ಯನನ್ನು ತನ್ನ ಬದುಕಿನುದ್ದಕ್ಕೂ ಇದನ್ನು ಅಳವಡಿಸ್ಕೊಂಡ್ರೆ ಅವನು ಖಂಡಿತ ಮುಕ್ತನಾಗೇ ಆಗ್ತಾನೆ. ಅಂಥ ಅದ್ಭುತವಾದ ವಿಷಯವನ್ನು ನಾನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತಾರೆ ವ್ಯಾಸರು. ಇದನ್ನು ಅಳವಡಿಸ್ಕೊಳ್ಳೋದು ಬಾಕಿ ಇದೆ ಅಷ್ಟೆ.
ಭಾಗವತ ಧರ್ಮ ಅಂದರೆ ಬೇರೆ ಅಲ್ಲ, ನಿಷ್ಕಾಮ ಕರ್ಮ ಅಂದರೆ ಬೇರೆ ಅಲ್ಲ, ನಿವೃತ್ತ ಕರ್ಮ ಅಂದರೆ ಬೇರೆ ಅಲ್ಲ. ನಿಷ್ಕಾಮ, ನಿವೃತ್ತ, ಭಾಗವತ ಹೆಸರುಗಳು ಬೇರೆ ಬೇರೆ ಆಗಿದ್ದಾವಷ್ಟೆ. ಆ ಹೆಸರು ಬೇರೆ ಬೇರೆ ಆದದ್ದಕ್ಕೂ ಒಂದು ವಿಶೇಷತೆ ಇದೆ, ಇರಲಿ. ನಿಷ್ಕಾಮಂ ಜ್ಞಾನಪೂರ್ವಂತೂ ನಿವೃತ್ತ ಮಿತಿ ಚೋಚ್ಯತೆ ಅಂತ ಭಗವತ್ಪಾದರು ಹೇಳ್ತಾರೆ. ಕಾಮನೆ ರಹಿತವಾಗಿ ಜ್ಞಾನಪೂರ್ವಕವಾಗಿ ನಮ್ಮಿಂದ ಕರ್ಮಾನುಷ್ಠಾನ ನಡೆದರೆ ಅದನ್ನು ನಿವೃತ್ತ ಅನ್ನೋ ಹೆಸರಿನಿಂದ ಕರಿಬೇಕಂತ. ನಿವೃತ್ತ ಶಬ್ದ ಮರಿಬಾರದು, ಬಹಳ ಬಾರಿ ಬರ್ತದೆ ಭಾಗವತದಲ್ಲಿ. ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ ಸನಾತನಂ. ನಿವೃತ್ತವನ್ನು ಯಾರು ಸೇವನೆ ಮಾಡ್ತಾನೆ ಅವನು ಪರಮಾತ್ಮನನ್ನು ಪಡೆದೇ ಪಡಿತಾನೆ, ಮುಕ್ತಿಭಾಗಿ ಆಗ್ತಾನೆ. ನಿವೃತ್ತ ಶಬ್ದದ ಅರ್ಥ ನಿಷ್ಕಾಮ ಜ್ಞಾನಪೂರ್ವಕ ಕರ್ಮಕ್ಕೆ ನಿವೃತ್ತ ಅಂತ ಕರೆದಿದ್ದಾರೆ. ನಿಷ್ಕಾಮಂ ಜ್ಞಾನಪೂರ್ವಂತೂ ನಿವೃತ್ತ ಮಿತಿ ಚೋಚ್ಯತೆ. ಮನುಷ್ಯರಲ್ಲಿ ಪ್ರವೃತ್ತ ಹಾಗೂ ನಿವೃತ್ತ ಅಂತ ಎರಡು ವಿಭಾಗ ಮಾಡಿ ಹೆಚ್ಚು ಆಸಕ್ತಿ ಇರೋದು ಪ್ರವೃತ್ತ ಕರ್ಮದಲ್ಲಿ. ಅದನ್ನು ಬಿಡಿಸ್ಲಿಕ್ಕಾಗ್ತಾ ಇಲ್ಲ. ಭಾಗವತ ಬಂದ ಮೇಲೆ ಅದರೊಳಗೇ ಮುಳುಗುತ್ತಾನಲ್ಲ, ಅವನು ಬೇಡ ಅಂದರೂ ಪ್ರವೃತ್ತ ಬಿಟ್ಟು ಹೋಗ್ತದಂತ. ಬಹಳ ಜನ ಕೇಳ್ತಾರೆ, ನಮ್ಮಿಂದ ಪ್ರವೃತ್ತ ನಡೀತಿದೆ, ನಿವೃತ್ತ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಆದರೆ ಪ್ರವೃತ್ತ ಬಿಡ್ತಾ ಇಲ್ಲಲ್ಲ, ಏನು ಮಾಡಬೇಕು ಅಂತ. ನಿವೃತ್ತ ಮಾಡಲಿಕ್ಕೆ ಅಭ್ಯಾಸ ಮಾಡ್ತಾ ಇರು, ಪ್ರವೃತ್ತ ನಿನ್ನಿಂದ ತಾನಾಗೆ ಬಿಟ್ಟು ಹೋಗ್ತದೆ. ಮೊದಲು ಮಕ್ಕಳಿಗೆ ಊಟ ಮಾಡಲಿಕ್ಕೆ ಬರ್ತಿರಲ್ಲ, ಅನ್ನ ಕಲಸ್ಲಿಕ್ಕೆ ಬರ್ತಿರಲ್ಲ, ತುತ್ತು ಉಣ್ಲಿಕ್ಕೆ ಬರ್ತಿರಲ್ಲ. ತಾಯಿ ಸ್ವಲ್ಪ ತೋರಿಸ್ಲಿಕ್ಕೆ ಶುರು ಮಾಡ್ತಾಳೆ, ಒಂದು ತುತ್ತು 2 ತುತ್ತು ಕಲಿಸೋದು ಹೇಗೆ ಅಂತ. ಆ ತಾಯಿ ಕಲಿಸಿದ್ದನ್ನು ಸ್ವಲ್ಪ ದಿನ ಅಭ್ಯಾಸ ಮಾಡಿಕೊಂಡ ಮೇಲೆ ಆಮೇಲೆ ಆ ಮಗು ತಾನಾಗೆ ಊಟ ಮಾಡ್ತದೆ. ಬರಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಅಮ್ಮ ಕೈ ಹಾಕಿದ್ರು ಕೈ ಬೇಡ ಅಂತಂತಾಳೆ. ಅಮ್ಮ ನೀನು ಕೈ ಹಾಕಬೇಡ, ಅಮ್ಮ ನೀನು ತಟ್ಟೆ ಹಾಕಬೇಡ, ಅಮ್ಮ ನೀನು ಕಲಿಸ್ಬೇಡ, ನಾನೇ ಮಾಡ್ಕೊಳ್ತೀನಿ ಅಂತ. ಇದು ನಮ್ಮ ಸ್ಥಿತಿ. ಭಾಗವತ ನಮ್ಮೆಲ್ಲರ ತಾಯಿ. ನಮಗೆ ನಿವೃತ್ತ ಕರ್ಮದ ತುತ್ತು ಉಣ್ಲಿಕ್ಕೆ ಬರ್ತಾ ಇಲ್ಲ. ನಾವು ಪ್ರವೃತ್ತರು ಅಂದರೆ ಫಲದ ಆಸೆಯಿಂದಲೇ ಕರ್ಮ ಮಾಡುವ ಅಭ್ಯಾಸ ಇರೋರು. ಅಂದರೆ ತಾಯಿನೇ ಕಲಿಸ್ಬೇಕು, ತಾಯಿನೇ ಬಾಯಲ್ಲಿ ಇಡಬೇಕು, ತಾಯಿನೇ ಉಣಿಸ್ಬೇಕು, ನೀರು ಕುಡಿಸ್ಬೇಕು ಅನ್ನೋ ಭಾವದಲ್ಲಿರೋರು ನಾವು. ನಿವೃತ್ತ ಹಾಗಲ್ಲ, ನಾವೇ ಕಲಿಸ್ಕೊಳ್ಬೇಕು, ನಾವೇ ತುತ್ತುಣಬೇಕು, ನಾವೇ ಅದನ್ನು ತೆಗೆದಿಡಬೇಕು. ಅದು ನಿವೃತ್ತ. ನಮಗೆ ನಿವೃತ್ತದ ಅಭ್ಯಾಸ ಮಾಡಿಸ್ಲಿಕ್ಕಿರುವ ತಾಯಿ ಅದು ಶ್ರೀಮದ್ ಭಾಗವತ ಅಂತ ಭಾವಿಸಬೇಕು. ಭಾಗವತದ ಸಂದೇಶದಲ್ಲಿ ಇದು ಬಹಳ ಮುಖ್ಯವಾದದ್ದು. ಇದಕ್ಕೆ ಉದಾಹರಣೆ ಬೇಕಲ್ಲ. ಭಗವಂತ ಇದರಿಂದಲೇ ಪ್ರೀತನಾಗ್ತಾನೆ ಅನ್ನಲಿಕ್ಕೆ ನಮಗೆ ವಿಶ್ವಾಸ ಮೂಡಬೇಕಲ್ಲ. ಅದಕ್ಕೆ ಸೂತ ಶೌನಕರ ಸಂವಾದ, ವಿದುರ ಮೈತ್ರೇಯರ ಸಂವಾದ, ಶುಕ ಪರೀಕ್ಷಿತನ ಸಂವಾದದ ಮೂಲಕ ಶ್ರೀಮದ್ ಭಾಗವತದಲ್ಲಿ ಬಹಳಷ್ಟು ಜನ ನಿವೃತ್ತ ಕರ್ಮವನ್ನು ಮಾಡಿದ್ದರ ಫಲ ಏನು ಅಂತ ವಿವರಣೆ ಮಾಡ್ತಾ ಬಂದ್ರಂತೆ, ಕಥೆ ಹೇಳಿ. ಕರ್ದಮ, ಧ್ರುವ, ಪೃಥುಚಕ್ರವರ್ತಿ, ಮಹಾನುಭಾವರಾದ ಪ್ರಿಯವ್ರತ ಅಂತ ರಾಜ, ಹಾಗೆ ಭರತ, 8ನೇ ಸ್ಕಂಧದಲ್ಲಿ ಬರುವಂತೆ ಕೆಲವು ಭಗವದ್ಭಕ್ತರ ಕಥೆ, 9ರಲ್ಲಿ ಬರುವ ರಾಜರ್ಷಿಗಳು, ಸೌಭರಿ ಮೊದಲಾದ ರಾಜರ್ಷಿ, ಅಂಬರೀಷ, ಶರ್ಯಾತಿ, ಸುಕನ್ಯಾ, ಹೀಗೆ ಎಲ್ಲರ ಕಥೆ, ಅಕ್ರೂರ, ಗೋಪಿಕಾ ಸ್ತ್ರೀಯರು, ಗೋಪಾಲಕರು, ಉದ್ಧವ, ಪಾಂಡವರು, ಇವರೆಲ್ಲ ಏನು ಮಾಡಿದರು? ದೇವರು ಯಾಕೆ ಅವರಿಗೆ ಒಡನಾಡಿ ಆದ ಅಂತ ಪ್ರಶ್ನೆ. ಯಾಕೆ ಅವರು ಕರೆದಾಗ ಬರ್ತಿದ್ದ, ಅವರೊಟ್ಟಿಗೆ ಮಾತನಾಡ್ತಿದ್ದ, ಅವರ ಸಮಸ್ಯೆಗಳನ್ನು ಆಲಿಸ್ತಿದ್ದ, ಅದಕ್ಕೆ ಪರಿಹಾರ ಸ್ವಯಂ ಭಗವಂತ ಅವರೊಟ್ಟಿಗೆ ಮಾತನಾಡಿ ಪರಿಹಾರ ಹೇಳ್ತಿದ್ದ. ದ್ರೌಪದಿ ವನವಾಸದಲ್ಲಿದ್ದಾಗ ಕೃಷ್ಣ ಎಷ್ಟು ಬಾರಿ ಅವಳನ್ನು ಭೇಟಿಯಾಗಿದ್ದಾನೆ, ಬಾರಿ ಬಾರಿ ಅವಳೊಟ್ಟಿಗೆ ಮಾತನಾಡ್ತಾನೆ ಕೃಷ್ಣ. ಅಪ್ರಾಕೃತನಾದ ಶ್ರೀಹರಿ ಅಂದರೆ ಏನೋ ಕಾರಣ ಇರಬೇಕಲ್ಲ ಅವಳಲ್ಲಿ. ಅರೆ, ಎಲ್ಲರ ಹೃದಯ ಗುಹಾವಾಸಿಯಾದ ಶ್ರೀಹರಿ ಕೃಷ್ಣ ರೂಪನಾಗಿ ಬಂದು ಅವಳೊಟ್ಟಿಗೆ ಅಷ್ಟು ಕಲಿತು ಮಾತನಾಡಬೇಕಾದ್ರೆ ದ್ರೌಪದಿಯಲ್ಲಿ ಏನೋ ಒಂದು ಇರಬೇಕಲ್ಲ.
ಎಲ್ಲರ ಜೊತೆಗೆ ಪ್ರಧಾನಮಂತ್ರಿ ಮಾತನಾಡ್ತಾನ ಇವತ್ತು? ಎಲ್ಲರ ಜೊತೆಗೆ ಮಾತಾಡಲ್ಲ. ಬೇರೆ ದೇಶದ ಜೊತೆಗೆ ಕ್ರಿಕೆಟ್ ಮ್ಯಾಚ್ನಲ್ಲಿ ಗೆದ್ದರೆ ಅವ್ರ ಜೊತೆಯಲ್ಲಿ ಪ್ರಧಾನಮಂತ್ರಿ ಮಾತಾಡ್ತಾನೆ, ಮನೆಯಲ್ಲಿ ಔತಣಕ್ಕೆ ಕರೀತಾನೆ. ಅಂದರೆ ಅವರಲ್ಲಿ ಒಂದು ಗೆಲುವಿದೆ ಅಂತ. ಹಾಗೆ ದ್ರೌಪದಿಯಲ್ಲಿ ಏನು ಗೆಲುವಿದೆ ಅಂತ ಜಗತ್ತಿನ ರಾಜನಾದ ಶ್ರೀಹರಿ ಮಾತನಾಡಿಸ್ತಿದ್ದ. ಅವಳೇನೋ ಗೆದ್ದಿರಬೇಕಲ್ಲ, ಅವಳೇನು ಗೆದ್ದಿದ್ದಾಳೆ? ಅವಳು ಗೆದ್ದದ್ದೇನನ್ನ ಅಂತ ಅನುಸಂಧಾನ ಮಾಡಬೇಕು ನಾವು. ಆ ರೀತಿ ದ್ರೌಪದಿ ಮಾಡಿದ್ದು ಭಾಗವತ ಧರ್ಮಾನುಷ್ಠಾನ. ಹೀಗೆ ಎಲ್ಲ ಕಡೆಯಲ್ಲೂ ಕೂಡ ಭಾಗವತ ಧರ್ಮವನ್ನು ವಿಶೇಷವಾಗಿ ಅನುಷ್ಠಾನ ಮಾಡ್ತಾ ಇದ್ದದ್ದನ್ನು ತೋರಿಸಿ, ಸಾಧ್ಯವಾದರೆ ಯಾರನ್ನಾದರೂ ಒಬ್ಬರನ್ನು ಸ್ಫೂರ್ತಿಯಾಗಿ ಮಾಡಿಕೊಂಡು ಇಂಥಿಂಥ ಭಾಗವತ ಧರ್ಮ ಒಬ್ಬೊಬ್ಬರಲ್ಲಿ ಇದ್ದದ್ದನ್ನು ನಿನ್ನಲ್ಲಿ ಅಳವಡಿಸ್ಕೊ. ಅಂದರೆ ದೇವರು ನಿನಗೆ ಒಡನಾಡಿ ಆಗ್ತಾನೆ. ಸುಮ್ಮನೆ ಕೇಳಬೇಡ ಭಾಗವತವನ್ನು, ಭಾಗವತ ಧರ್ಮವನ್ನು ಅಳವಡಿಸ್ಕೊ. ಆ ವ್ಯಕ್ತಿಗಳನ್ನು ದೃಷ್ಟಾಂತವಾಗಿಟ್ಟುಕೊಂಡು ಅಳವಡಿಸ್ಕೊ. ಅಂದರೆ ನಿನಗೆ ದೇವರು ಒಡನಾಡಿ ಆಗ್ತಾನೆ ಅಂತ ಹೇಳಲಿಕ್ಕೆ ಬಂದದ್ದು ಶ್ರೀಮದ್ ಭಾಗವತ. ಹಾಗಾದರೆ ನಾವು 30 ಭಾಗವತ ಧರ್ಮಗಳನ್ನು, ಭಾಗವತ ಧರ್ಮಗಳು ಒಟ್ಟು 30 ಅಂತ ಹಿರಿಯರು ಅದನ್ನು ಪಟ್ಟಿ ಮಾಡಿದ್ದಾರೆ, ತಿಳಿದುಕೊಳ್ಳಿಕ್ಕೆ ಸುಲಭ ಆಗಲಿ ಅಂತ. ಈ 5 ದಿನಗಳಲ್ಲಿ ಸಾಧ್ಯವಾದಷ್ಟು ಭಾಗವತ ಧರ್ಮಗಳನ್ನು, ಇವತ್ತಂತೂ ಸರಿ ಪ್ರಾರಂಭ ಆಗಿದೆ, ಸಾಧ್ಯವಾದಷ್ಟು ಭಾಗವತ ಧರ್ಮಗಳನ್ನು ಯಾರ್ಯಾರಲ್ಲಿ ಇತ್ತು ಅಂತನ್ನೋದನ್ನು ಭಾಗವತದ ಶ್ಲೋಕಗಳಿಂದಲೇ ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು. ಇಂಥಿಂಥ ಭಾಗವತ ಧರ್ಮಗಳು ಈತನಲ್ಲಿತ್ತು, ಹಾಗಾಗಿ ಭಗವಂತ ಅವನಿಗೆ ಪ್ರೀತನಾದ. ಯಾರಲ್ಲಿ ಭಾಗವತ ಧರ್ಮ ಇರಲಿಲ್ಲ, ಅದಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರು, ಅದಕ್ಕೆ ಅವರಿಗೆ ಶಿಕ್ಷೆ ಏನಾಯಿತು, ಅದಕ್ಕೂ ಕೂಡ ದೃಷ್ಟಾಂತಗಳಿದ್ದಾವೆ ಭಾಗವತದೊಳಗೆ. ಈಗ ನಾವು ನೋಡುವ ಹಿರಣ್ಯಕಶ್ಯಪು, ಹಿರಣ್ಯಾಕ್ಷ, ಬೇರೆ ಬೇರೆ ರಾಕ್ಷಸರು ಕೃಷ್ಣಾವತಾರದಲ್ಲಿ ಸಂಹಾರ ಮಾಡಿದ್ದು. ಇನ್ನು ಭಗವಂತನ ಅನೇಕ ಅವತಾರಗಳಲ್ಲಿ ಅನೇಕ ಅಸುರರ ಸಂಹಾರ ಮಾಡಿದ ಕಥೆ, ಅವರಲ್ಲೆಲ್ಲ ಇದ್ದಂಥ ದೌಷ್ಟ್ಯ ಎಂಥದ್ದು. ಅದಕ್ಕೆ ಅವರಿಗೆ ಶಿಕ್ಷೆ ಭಗವಂತ ಏನು ಹಾಕಿದ? ಹೀಗೆ ಭಗವಂತನ ಲೀಲೆಯನ್ನು ಭಕ್ತರಿಗೆ ಒಂದರ್ಥದಲ್ಲಿ ರಸಾಯನದಂತೆ ಮಾಡಿ ಕುಡಿಸುವಂಥ ಗ್ರಂಥ ಅದು ಶ್ರೀಮದ್ ಭಾಗವತ. ಮನುಷ್ಯನಿಗೆ ಹಣ್ಣು ಕೊಟ್ಟರೆ ನೇರವಾಗಿ ಸಿಪ್ಪೆ ಸುಲಿಬೇಕು, ಒಳಗಡೆಯಲ್ಲಿ ಮತ್ತೇನಾದರೂ ಬೀಜ ಇದ್ದರೆ, ಗೊಟ್ಟ ಇದ್ದರೆ ಅದನ್ನು ತೆಗಿಬೇಕು. ಅದನ್ನು ತಿನ್ನುವಾಗ ಸ್ವಲ್ಪ ಮನಸ್ಸಿಗೆ ಕೆಲಸ ಜಾಸ್ತಿ, ಕೈಗೆ ಕೆಲಸ ಜಾಸ್ತಿ, ತಿನ್ನುವಾಗ ಅಷ್ಟು ಸುಲಭ ಆಗಲ್ಲ. ಆದರೆ ಗೊಟ್ಟ ತೆಗೆದು ಸಿಪ್ಪೆ ತೆಗೆದು ಹಿಂಡೇ ಕೊಟ್ಬಿಟ್ರೆ ರಸಾಯನ ಮಾಡಿ ಕುಡಿಯೋದು ಸುಲಭ. ನೋಡು, ಕೃಷ್ಣ ಹೇಗಿದ್ದಾನೆ, ನರಸಿಂಹ ಹೇಗಿದ್ದಾನೆ, ವಾಮನ ಹೇಗಿದ್ದಾನೆ, ಭರತ ರಾಮ ಹೇಗಿದ್ದಾನೆ, ಭಾರ್ಗವ ಹೇಗಿದ್ದಾನೆ, ಎಲ್ಲ ಸುಲಭವಾಗಿ ಬಿಡಿಸಿಕೊಡೋದು ಭಾಗವತ ಅಂದರೆ. ಅದಕ್ಕೆ ಪಿಬತ ಭಾಗವತಂ ರಸಮಾಲಯಂ. ರಸ ಶಬ್ದದ ಅರ್ಥ 2. ರಸ ಅಂದರೆ ದ್ರವ ಅಂತ ಒಂದು ಅರ್ಥ, ರಸ ಅಂದರೆ ಭಗವಂತನಿಗೆ ಹೆಸರು. ರಸ ಶಬ್ದ ಸರ್ವೋತ್ತಮ, ರಸಃ ಸಾರಃ ಅಂತ ಸರ್ವೋತ್ತಮ. ಅವನ ಭಗವಂತನ ರೂಪಗಳು ಅವೆಲ್ಲ ಸಾರ, ಅವು ನಿಜವಾಗಲೂ ಡ್ರೈ ಫ್ರೂಟ್ಸ್. ಭಗವಂತನ ರೂಪ ಪ್ರಾರಂಭದ 1ನೇ ಸ್ಕಂದದಲ್ಲಿ ಹೇಳ್ತಾರಲ್ಲ, ಆ 20ಕ್ಕೂ ಹೆಚ್ಚು ಭಗವದ್ ರೂಪಗಳ ಮಹಿಮೆ ಅದೇ ಭಾಗವತದಲ್ಲಿ ತುಂಬಿದೆ. ಅಲ್ಲಿರುವ ಭಕ್ತ ವಾತ್ಸಲ್ಯ, ಆ ರೂಪದಲ್ಲಿ ಕಂಡಂತಹ ಶೌರ್ಯ, ಆ ರೂಪಗಳಲ್ಲಿ ಕಂಡ ಔದಾರ್ಯ, ಆ ರೂಪಗಳಲ್ಲಿ ಕಂಡ ಜ್ಞಾನ, ಇವುಗಳನ್ನು ಭಕ್ತರಾದವರು ಚಿಂತನೆ ಮಾಡಿ ಎಷ್ಟು ಔದಾರ್ಯ ಮೆರಿತಾನೆ ಶ್ರೀಹರಿ ಈ ರೂಪದಲ್ಲಿ ಅಂತ ತಿಳಿದು ನಮ್ಮನ್ನೂ ಹಾಗೂ ಉದ್ಧರಿಸಪ್ಪ ಶ್ರೀಹರಿ ಅಂತ ಕೇಳಿಕೊಂಡ್ರೆ ಅನುಗ್ರಹ ಮಾಡೇ ಮಾಡ್ತಾರೆ. ಹಾಗಾಗಿ ಸೂತ ಶೌನಕರ ಸಂವಾದದಲ್ಲಿ ಪ್ರಾರಂಭದಲ್ಲೇನೆ ಭಗವಂತನ 20ಕ್ಕೂ ಹೆಚ್ಚು ರೂಪಗಳು, 24 ಅಂತ ಹೇಳ್ತಾರೆ, ಎಲ್ಲ ರೂಪಗಳು ಮುಂದೆ ತಾವು ಹೇಳಲಿಕ್ಕೆ ಹೊರಟ ಭಾಗವದ್ ರೂಪಗಳ ಮಹಿಮೆಗಳನ್ನೆಲ್ಲ ಸಾರ ಸಂಗ್ರಹ ರೂಪವಾಗಿ 1ನೇ ಸ್ಕಂದದಲ್ಲೇ ತಿಳಿಸಿಬಿಡ್ತಾರೆ. ಚಿಕ್ಕ ಚಿಕ್ಕ ಶ್ಲೋಕ, ಅನುಷ್ಠುಪ್ ಶ್ಲೋಕಗಳಲ್ಲಿ ಭಗವದ್ ಅವತಾರಗಳ ವರ್ಣನೆ ಆಗಿಬಿಡ್ತದೆ. 2ನೇ ಸ್ಕಂದದಲ್ಲಿ ಬ್ರಹ್ಮನಾರದ ಸಂವಾದ,
ಮೊದಲನೇ ಸ್ಕಂಧದಲ್ಲಿ ಕುಂತಿ ಭೀಷ್ಮರು ಮಾಡಿದ ಸ್ತೋತ್ರ. ಆ ಸ್ತೋತ್ರಗಳಲ್ಲಿ ಪುಂಖಾನುಪುಂಖವಾಗಿ ಹೇಳಿದ್ದೇನು? ಎರಡೇ ಅಂಶ. ಭಕ್ತ ಹೇಗಿರಬೇಕು, ಭಗವಂತ ಹೇಗೀಗಾಗಲೇ ಇದ್ದಾನೆ, ಅಥವಾ ಭಗವಂತ ಭಕ್ತ ಹೇಗಿರಲಿ ಅಂತ ನಿರೀಕ್ಷೆ ಮಾಡ್ತಾನೆ. ಇದೊಂದೇ ಅಂಶ. ಎಲ್ಲ ಸ್ತೋತ್ರಗಳಲ್ಲಿ ಬರೋದು ಇದೇ ಅಂಶ. ಯಾವ ಸ್ತೋತ್ರಗಳನ್ನೇ ನೋಡ್ರಿ, ಕುಂತಿ ಸ್ತೋತ್ರ ನೋಡ್ರಿ, ಭೀಷ್ಮ ಸ್ತವರಾಜ ನೋಡಿ, ಅಲ್ಲೆಲ್ಲ ಹೇಳೋದೇನು? ಭಕ್ತ ಇರಬೇಕು, ಭಗವಂತ ಭಕ್ತನಿಂದ ಏನು ನಿರೀಕ್ಷೆ ಮಾಡ್ತಿದ್ದಾನೆ. ನಮ್ಮಿಂದ ಭಗವಂತ ಏನು ನಿರೀಕ್ಷೆ ಮಾಡ್ತಾನೆ? ನಮ್ಮಮ್ಮ ನಮ್ಮಪ್ಪ ಮಕ್ಕಳಿಂದ ಏನು ನಿರೀಕ್ಷೆ ಮಾಡ್ತಾರೆ ನಮ್ಮಿಂದ? ಯೋಚಿಸಿದರೆ ಎಷ್ಟು ಅದ್ಭುತವಾದ ಅಂಶ ಇದು. ತಾಯಿಯಾದವಳು ಕರಳು ಹಂಚಿಕೊಂಡು ಹುಟ್ಟಿರ್ತದಲ್ಲ ಮಗುವಿನ ಬಗ್ಗೆ, ಎಷ್ಟು ಎತ್ತರ ಬೆಳಿತಾನೆ ಬೆಳಿಲಿ, ಆದರೆ ಆ ಮಗುವಿನ ಬಗ್ಗೆ ತಾಯಿ ಯೋಚಿಸೋದೇನು, ನಿರೀಕ್ಷೆ ಮಾಡೋದೇನು? ಏನು ನಿರೀಕ್ಷೆ ಮಾಡ್ತಾಳೆ ಅಂತ ನಮಗೆ ಗೊತ್ತಿದೆ ಅಷ್ಟೇ. ಯಾವತ್ತೂ ನನ್ನ ಮಗ ಬಡವನಾಗೋದು ಬೇಡ, ಹಸಿವೆಯಿಂದ ಬಳಲೋದು ಬೇಡ, ರೋಗಿ ಆಗೋದು ಬೇಡ, ಕೆಲಸ ಕಳ್ಕೊಳ್ಳೋದು ಬೇಡ, ಇನ್ನೊಬ್ಬರು ಅವನ ಬಗ್ಗೆ ಆಡ್ಕೊಳ್ಳುವಂತೆ ಅವನಿರೋದು ಬೇಡ, ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ, ಒಳ್ಳೆ ಪದವಿಯಲ್ಲಿರಲಿ, ಬೇರೆ 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 ವಾಹನಗಳನ್ನು ಖರೀದಿಸಲಿ, ಮನೆ ಗಳಿಸಲಿ, ಮನೆ ಕಟ್ಟಿಸ್ಲಿ, ಮಕ್ಕಳನ್ನು ಪಡೀಲಿ, ಸಮಾಜದಲ್ಲಿ ಎತ್ತರದ ಸ್ಥಾನ ಅಲಂಕರಿಸಲಿ ಅಪೇಕ್ಷಿಸ್ತಾಳಲ್ವ ತಾಯಿ. ಈ ತಾಯಿ ಒಂದು ಜನ್ಮದಲ್ಲಿ ಅಷ್ಟೇ, ಮುಂದಿನ ಜನ್ಮದಲ್ಲಿ ಬೇರೆ ತಾಯಿ ನಮಗೆ, ಹಿಂದಿನ ಜನ್ಮದಲ್ಲಿ ಇವಳಲ್ಲ, ಇನ್ನೊಬ್ಳು ಯಾರೋ ತಾಯಿ. ಆದರೆ ಅನಾದಿಯಿಂದ ಒಬ್ಬನೇ ತಾಯಿ ನಮಗೆಲ್ಲ ನಿಜವಾಗಲು. ಯೋನ ಪಿತಾ ಜನಿತಾ ಯೋ ವಿಧಾತಾ ಧಾಮಾನಿ ವೇದ ಭುವನಾನಿ ವಿಶ್ವಾ. ನಮ್ಮೆಲ್ಲರ ನಿಜವಾದ ತಾಯಿ ಶ್ರೀಹರಿ. ನಮ್ಮ ಬಗ್ಗೆ ನಿರೀಕ್ಷೆಯೇನು ಇಟ್ಕೊಂಡಿದ್ದಾನೆ? ನಮ್ಮನ್ನು ಸೃಷ್ಟಿಗೆ ತರುವ ಮುನ್ನವೇ ಮಾಡಿದ್ದಾನೆ ಸಂಕಲ್ಪ. ಭೂತ್ಯೈ ನಿಜಾಶ್ರಿತ ಜನಸ್ಯ ಹಿ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಪರನಾಮ ನಿವೇಶಕಾಂತೆ. ನಿಜಾಶ್ರಿತ ಜನಸ್ಯ ಭೂತ್ಯೈ ಅಂತ ಭಗವತ್ಪಾದರು ಈ ಮಾತನ್ನು ಹೇಳ್ತಾರೆ. ಆಗ ತಾನೇ ಮದುವೆ ಮಾಡಿಕೊಂಡು ಬಹಳ ಸರಸ ಸಲ್ಲಾಪ ಮಾಡಿ ಗಂಡ ಹೆಂಡಂದರು ಕೂಡಿ ಒಂದು ಮಗುವನ್ನು ಹಡಿತಾರೆ. ಹಡಿಯುವಾಗ ಬಹಳ ದೊಡ್ಡ ದೊಡ್ಡ ಕನಸು ಕಟ್ಕೋತಾರೆ. ನನ್ನ ಮಗನ ಕಣ್ಣು ಹಿಂಗಿರಲಿ, ಕಾಲು ಹಿಂಗಿರಲಿ, ಇನ್ನೂ ಹುಟ್ಟೇ ಇಲ್ಲ, ಭಾರಿ ಭಾರಿ ಕನಸು ಕಟ್ತಾರೆ. ನಾನು ಡಾಕ್ಟರ್ನೇ ಮಾಡ್ತೀನಿ, ನಾನು ಸಾಫ್ಟ್ವೇರನ್ನೇ ಮಾಡ್ತೀನಿ, ಏನೆಲ್ಲ ಕನಸು ಕಟ್ತಾರೆ. ಅರೇ, ನಿಮ್ಮದೆಲ್ಲ ಕನಸುಗಳನ್ನು ಕಟ್ಟಿಕೊಂಡು ನೀವು ಮಕ್ಕಳನ್ನು ಪಡೆಯೋದು ಹೇಗೋ, ಇದಕ್ಕೂ 100 ಪಟ್ಟು ಕನಸು ಕಟ್ಟಿಕೊಂಡು ಪ್ರಪಂಚದಲ್ಲಿ ಭಗವಂತ ನಮ್ಮನ್ನು ಸೃಷ್ಟಿ ಮಾಡ್ತಾನಂತೆ, ತನ್ನ ಮಕ್ಕಳನ್ನು. ಆಶ್ಚರ್ಯ ಆಗ್ತದೆ ಈ ವಿಷಯ. ನಿಜಾಶ್ರಿತ ಜನಸ್ಯ ಹಿ ಭೂತ್ಯೈ ಅಂತ, ಭೂತ್ಯೈ ಅಂತ ಶಬ್ದ ಆಡಿದ್ದಾರೆ. ಅಂದರೆ ದೇವರು ಸೃಷ್ಟಿ ಮಾಡುವಾಗಲೇ ತನ್ನೆಲ್ಲ ಮಕ್ಕಳು ಸುಶಿಕ್ಷಿತರಾಗಿರಲಿ, ಒಳ್ಳೆಯ ಸಂಸ್ಕಾರವಂತರಾಗಲಿ, ಕರ್ಮನಿಷ್ಠರಾಗಲಿ, ಕರ್ತವ್ಯ ನಿರತರಾಗಲಿ, ಪ್ರಾಮಾಣಿಕರಾಗಲಿ, ದೂರ ಆಲೋಚನೆಯನ್ನು ಮಾಡಲಿ, ದುರಾಲೋಚನೆ ಬೇಡ, ದೂರ ಆಲೋಚನೆಯನ್ನು ಮಾಡಲಿ, ಅಸೂಯೆ ಪಡಬಾರ್ದು, ಮಾತ್ಸರ್ಯ ಪಡಬಾರ್ದು, ನಿರ್ಮತ್ಸರಾಣಾಂ ಸತಾಂ, ಮಾತ್ಸರ್ಯ ಪಡುವಂತಾಗೋದು ಬೇಡ, ಒಳ್ಳೆ ಬೆಳೆ ಬೆಳೀಲಿ, ಮನೆ ಕಟ್ಟಿಸಲಿ, ವಾಹನ ಖರೀದಿಸಲಿ, ವಸ್ತ್ರಗಳನ್ನು ತೊಡಲಿ, ಆದರೆ ಎಲ್ಲವನ್ನೂ ತಾವು ಬೆವರು ಸುರಿಸಿ ದುಡಿದು ಮಾಡಲಿ. ಇನ್ನೊಬ್ಬರನ್ನ ಕದ್ದು ಮಾಡೋದು ಬೇಡ ಅಷ್ಟೇ. ಎಲ್ಲೋ ಬಾಂಬ್ ಹಾಕಿದೆ, ಯಾರ್ದೋ ತಲೆ ಒಡೆದೆ, ಲಂಚ ತಗೊಂಡೆ, ಹಾಗೆ ಮಾಡೋದು ಬೇಡ. ಇದು ಭಗವಂತನ ನಿರೀಕ್ಷೆ. ಈ ಥರದ್ದೊಬ್ಬ ಮಗ ಹುಟ್ಟಬೇಕಲ್ಲ, ಮೊದಲು ಒಬ್ಬ ಮಗನನ್ನು ಹುಟ್ಟಿಸ್ಬೇಕು. ಅವನು ನೋಡಿ ಉಳಿದೆಲ್ಲ ತಮ್ಮಂದರು, ಓ ನಮ್ಮ ಅಣ್ಣ ಹಿಂಗಿದ್ದಾನೆ, ನಾವೆಲ್ಲ ಹಿಂಗಿರಬೇಕು ಅಂತ ಕಲೀಲಿಕ್ಕೆ ಶುರು ಆಗ್ತೀವಿ. ಅದಕ್ಕೊಬ್ಬನನ್ನು ಹುಟ್ಟಿಸಿದ್ನಂತೆ. ಎಷ್ಟು ಪ್ರಾಮಾಣಿಕ ಅಂದರೆ ನಿಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪ್ರಾಮಾಣಿಕ. ಅದೇ 2ನೇ ಸ್ಕಂದ ಭಾಗವತ. ಅವನೇ ಬ್ರಹ್ಮ ಅಂತ ಅರ್ಥ. ಜಗತ್ತಿನಲ್ಲಿ ಚತುರ್ಮುಖ ಬ್ರಹ್ಮ ಇದ್ದಾನಲ್ಲ,
ಆತ್ಮಾವೈ ಪುತ್ರನಾಮಾಸಿ, ದೇವರೇ ತನ್ನ ಸನ್ನಿಧಾನ ಇಟ್ಟು ಬ್ರಹ್ಮನನ್ನು ಭೂಮಿಗೆ ತನ್ನಂತ. ಭಗವಂತನ ಮನಸ್ಸಿಗೆ ಏನೆಲ್ಲ ಬ್ರಹ್ಮನ ಬಗ್ಗೆ, ತನ್ನ ಮಗನ ಬಗ್ಗೆ ನಿರೀಕ್ಷೆ ಇದೆ, ಒಂದೂ ಹುಸಿ ಮಾಡಲ್ಲಂತೆ ಬ್ರಹ್ಮದೇವರು, ಒಂದೂ ಹುಸಿ ಮಾಡಲ್ಲ. ಅಂದರೆ 100% ಮಗ ಅವನು. ನಾವೆಲ್ಲ ಸ್ವಲ್ಪ ಎಷ್ಟು % ಮಕ್ಕಳು ನೀವೇ ನೋಡ್ಕೊಳ್ಬೇಕು. ಪೂರ್ಣ 100% ಬ್ರಹ್ಮ ಭಗವಂತನ ಅಪೇಕ್ಷೆಗೆ ಅನುಗುಣವಾಗಿದ್ದಾನಂತೆ, ಯಾವತ್ತೂ ವಿರೋಧ ಮಾಡಲ್ಲ. ಅದಕ್ಕೆ 2ನೇ ಸ್ಕಂದ ಭಾಗವತ ಬಂತು ಅಂತ ಅರ್ಥ. 2ರಲ್ಲೇ ಅದನ್ನು ಯಾಕೆ ಹೇಳಿದರು ಅಂದರೆ ಇದೇ ಕಾರಣಕ್ಕೆ. ಧರ್ಮ, ವೇದ, ಕರ್ತವ್ಯ, ದೇವರಲ್ಲಿ ಭಕ್ತಿ, ಜ್ಞಾನ ಪರಿಪೂರ್ಣವಾಗಿರುವಂಥ ಒಂದು ದೊಡ್ಡ ವ್ಯಕ್ತಿ ಅಂದರೆ ಅದು ಚತುರ್ಮುಖ ಬ್ರಹ್ಮ ಅಂತ. ಎಲ್ಲೂ ಮಿಸ್ ಆಗಲ್ಲಂತ. ಸೃಷ್ಟಿ ಮಾಡ್ತೀನಿ, ಸಂಹಾರ ಮಾಡಬೇಕು, ಆಯ್ತು ಮಾಡು, ಮನಸ್ಸಿನಿಂದ ಹುಟ್ಟಿಸ್ತೀನಿ. ಇಲ್ಲ, ನೀನು ನಿನ್ನ ಸೃಷ್ಟಿಗಿಂತ ಇನ್ನು ನಿನ್ನ ಸೃಷ್ಟಿ ಇನ್ಯಾರಿಂದ ಆಗಬೇಕೋ ಅವರಿಂದ ಮಾಡಿಸೋ, ಅದನ್ನೇ ಮಾಡಿಸ್ತೀನಿ. ಇಲ್ಲ, ಸ್ತೋತ್ರ ಮಾಡ್ತೀನಿ, 4 ಮುಖದಿಂದ ಮಾಡ್ತೀನಿ, ಸರಸ್ವತಿಯನ್ನು ವಿವಾಹ ಮಾಡಿಕೊಡ್ತೀನಿ. ಏನು ಎದುರು ವಾದಿಸಿದ್ದೇ ಇಲ್ಲ ಮಹಾರಾಯ. ಅರೆ, ಅವನು 1000 ವರ್ಷ ತಪಸ್ಸು ಮಾಡಿದ್ದಾನೆ, ಹಿರಣ್ಯಕಶಿಪುವಿಗೆ ಹೋಗಿ ವರ ಕೊಡ್ತೇನೆ. ವರ ಕೊಟ್ಟರೆ ವಿರೋಧ ಆಗ್ತದೆ, ಇಲ್ಲೇ ಪ್ರಶ್ನೆನೇ ಹಾಕಲ್ಲಂತೆ. ಎಂದಾದರೂ ಬ್ರಹ್ಮದೇವರು ಹೋಗಿ ದೇವರಿಗೆ ವಿರುದ್ಧವಾಗುವ ಹಾಗೆ, ಮನಸ್ಸಿಗೆ ವಿರುದ್ಧವಾಗುವ ಹಾಗೆ ಪ್ರಶ್ನೆ ಕೇಳಿದ್ದು ಎಲ್ಲಾದರೂ ಇತಿಹಾಸ ಪುರಾಣ ಕೇಳಿದ್ರೆ? ಎಲ್ಲಾದರೂ ಕೇಳಿದ್ರೆ? ಪ್ರಶ್ನೆನೇ ಇಲ್ಲ. ಜಿತಂತೆ ಪುಂಡರೀಕಾಕ್ಷ ಪೂರ್ಣಷಾಡ್ಗುಣ್ಯ ವಿಗ್ರಹ. ಜಿತಂತೆ ಪುಂಡರೀಕಾಕ್ಷ ಪೂರ್ಣಷಾಡ್ಗುಣ್ಯ ವಿಗ್ರಹ. ಸದಾ ಸ್ತೋತ್ರ ಮಾಡು, ಸದಾ ಸ್ತೋತ್ರ ಮಾಡ್ತೀನಿ. ವಿಶ್ರಾಂತಿ ತಗೊಳ್ಳೋದಿಲ್ಲ, ವಿಶ್ರಾಂತಿ ತಗೊಳ್ಳೋ ಹಾಗೆ ತಗೊಳ್ಳೋದಿಲ್ಲ. ಇಲ್ಲೇ ಕಮಲದಲ್ಲೇ ಕೂತಿರ್ತೀನಿ. ಕಮಲದಲ್ಲಿ ಕೂಡಂದ್ರೆ ಕಮಲದಲ್ಲಿ ಕೂಡ್ತಾನೆ, ನನ್ನ ಧ್ಯಾನ ಮಾಡ್ತಾನೆ, ನನ್ನ ಬಿಟ್ಟು ಹೋಗಲ್ಲ ಅಂತಾನೆ. ಎಲ್ಲೂ ಬ್ರಹ್ಮದೇವರು ದೇವರನ್ನು ಬಿಟ್ಟು ಹೋದದ್ದೇ ಇಲ್ಲ. ಕೇಳಿದರೆ ಯಾವುದಾದ್ರೂ ಇತಿಹಾಸ ಪುರಾಣಗಳಲ್ಲಿ ಹೇಗಿಟ್ಟುಕೊಂಡಿದ್ದಾನೆ ನೋಡ್ರಿ ಮಗನನ್ನು. ಹೆಂಗೆ ಹೇಳಬೇಕಿಲ್ಲಿ? ಮಗನನ್ನು ದೇವರು ಹೀಗಿಟ್ಟುಕೊಂಡಿದ್ದಾನೆ ಅನ್ನಬೇಕೋ ಅಥವಾ ಮಗ ದೇವರಿಗೆ ತಕ್ಕ ಇದ್ದಾನೆ ಅನ್ನಬೇಕೋ ಅಂತ ತಿಳಿಸ್ಲಿಕ್ಕೆ 2ನೇ ಸ್ಕಂದ ಭಾಗವತ ಬಂದಿದೆ ಅಂತ ಅರ್ಥ. ಯಾರಾದರೂ ಏನಾದರೂ ವಿಷಯಗಳನ್ನು ಕೇಳಲಿಕ್ಕೆ ಬಂದರೆ ಅದೇ ದೇವರ ಬಗ್ಗೆನೇ ಹೇಳ್ತಾನಂತ. ಮತ್ತೆ ಅವನು ಬಿಟ್ಟು ಏನೂ ಮಾತೇ ಆಡಲ್ಲ. ನಾರದರು ಬಂದು ಸೃಷ್ಟಿ ನೀವು ಮಾಡ್ತಿರಲ್ಲ, ಮತ್ತೇನು ಸಮಾಚಾರ, ಭಾರಿ ಇದೆ ನಿಮ್ಮ ಸೃಷ್ಟಿ ಅಂತ ಹೊಗಳಿಕ್ಕೆ ಬಂದರೆ, ನನ್ನೇನು ಹೊಗಳುತ್ತೀಯೋ ಮಾರಾಯ, ನಮ್ಮಪ್ಪನ ಹೊಗಳು ಅಂತ ಹೇಳ್ತಾನೆ. ಮತ್ತೆ ನಾನು ಭೂಮಿಗೆ ಬಂದದ್ದೇ ನಮ್ಮ ನಾರಾಯಣನಿಂದ. ವೇದ ಇರೋದು ನಾರಾಯಣನಿಗಾಗಿ, ದೇವತೆಗಳು ಹುಟ್ಟಿದ್ದು ನಾರಾಯಣನ ಅಂಗಗಳಿಂದ, ಯಜ್ಞಗಳೆಲ್ಲ ನಾರಾಯಣ ಪ್ರೀತಿಗಾಗಿ, ನಾನು ಹುಟ್ಟಿದ್ದು ನಾರಾಯಣನಿಂದ, ಸೃಷ್ಟಿಯಲ್ಲಿ ತೊಡಗಿದ್ದು ನಾರಾಯಣನಿಂದ, ಸಂಹಾರದಲ್ಲಿ ಶಿವ ತೊಡಗೋದು ನಾರಾಯಣನಿಂದ, ನನ್ನ ಬಾಯಲ್ಲಿ ಬರುವ ಮಾತುಗಳೆಲ್ಲ ಸತ್ಯ ಆಗೋದು ನಾರಾಯಣನಿಂದ, ನನ್ನ ಇಂದ್ರಿಯಗಳು ಹೋಗದೇ ಇರೋ ಹಾಗೆ ಮಾಡಿರೋದು ನಾರಾಯಣನೇನೆ, ನನ್ನ ಮನಸ್ಸು ಮಾಡಬಾರ್ದು ಆಲೋಚನೆ ಯಾವತ್ತೂ ಮಾಡಲ್ಲ ನಾರಾಯಣನಿಂದ, ಎಲ್ಲ ನಾರಾಯಣನಿಂದ ಅಂತ. ಹೀಗೊಬ್ಬ ಮಗ ಜಗತ್ತಿನಲ್ಲಿ ಹುಟ್ಟಿದ್ರಿಂದ ನಮಗೆಲ್ಲ ಸಂದೇಶ ಕೊಡ್ತದೆ. ತಂದೆಗೆ ತಕ್ಕ ಮಗ, ತಂದೆನೇ ಒಂದರ್ಥದಲ್ಲಿ ಮಗನಾದ ಅಂತ ಬ್ರಹ್ಮನ ಅದ್ಭುತವಾದ ವಿಷಯಗಳನ್ನು ಸೃಷ್ಟಿಯ ಬಗ್ಗೆ ತಿಳಿಸಿ 2ನೇ ಸ್ಕಂದ ಭಾಗವತ ನಮಗೆ ಒಂದು ಒಳ್ಳೆಯ ವಿಷಯವನ್ನು ಸಂದೇಶವಾಗಿ ನೀಡುತ್ತದೆ. ಹೀಗೆ ಇವತ್ತು ಭಾಗವತದ ಬಗ್ಗೆ ಒಂದು ಹೊಸ ಮುಖದಲ್ಲಿ ಕೆಲವು ಸಂದೇಶಗಳನ್ನು ಒಳಗೊಂಡು ನಿಮ್ಮ ಮುಂದೆ ಚಿಂತನೆ ಮಾಡಿಸಿದ್ದೇನೆ. ನಾಳೆಯಿಂದ ಭಾಗವತ ಧರ್ಮ ಯಾವೆಲ್ಲ ಇದ್ದಾವೆ, ಯಾವೆಲ್ಲ ಭಕ್ತರಲ್ಲಿ ಆ ಭಾಗವತ ಧರ್ಮಗಳನ್ನು ಹೇಗೆ ಅಪ್ಲೈ ಮಾಡಿಕೊಳ್ಳಿಕ್ಕೆ ಬಂತು, ಅವರು ಅಪ್ಲೈ ಮಾಡಿದ್ದಾರೆ. ಅವರು ನಿಜವಾಗಲೂ ಭಾಗವತ ಉತ್ತಮರೇ, ಸೆಲೆಕ್ಟೆಡ್ ಪರ್ಸನ್ಸ್. ಎಲ್ಲರೂ ಸೆಲೆಕ್ಟೆಡ್ ಪರ್ಸನ್, ಎಲ್ಲರನ್ನೂ ಸೆಲೆಕ್ಟ್ ಮಾಡಲಿಕ್ಕಾಗಲ್ಲ. ಆಮೇಲೆ ಅದು ಕೊಂಪೆ ಆಗಿಬಿಡ್ತದೆ ಅಷ್ಟೇ. ಎಲ್ಲರನ್ನು ಸೆಲೆಕ್ಟ್ ಮಾಡಿಲ್ಲ ವೇದವ್ಯಾಸರು. ತಮ್ಮ ಭಕ್ತರ ಗುಂಪಿನೊಳಗೆ ಕೆಲವರನ್ನು ಮಾತ್ರ ಸೆಲೆಕ್ಟ್ ಮಾಡಿದ್ರಂತೆ. ಅದು ರಿಹರ್ಸಲ್ ಮಾಡಿಸಿ ಮೊದಲನೇ ಹಂತದ ಸಂದರ್ಶನದಲ್ಲಿ ವ್ಯಕ್ತಿ ಹೆಂಗೆ ಆ್ಯಕ್ಟಿಂಗ್ ಮಾಡ್ತಾನೆ ನೋಡಿ ತಾನೇ ತಮ್ಮ ಸೀರಿಯಲ್ಗಳಿಗೆ ಅವರಿಗೆ ಪಾತ್ರ ಧಾರಣೆ ಮಾಡಲಿಕ್ಕೆ ಕೊಡ್ತಾರೆ. 100 ಅಪ್ಲಿಕೇಶನ್ ಹಾಕಿರ್ತಾರೆ.
ಒಬ್ಬರೋ ಇಬ್ಬರನ್ನು ಸೆಲೆಕ್ಟ್ ಮಾಡ್ತಾರಷ್ಟೆ. ಹಾಗೆ ಭಗವಂತ ತನ್ನ ಎಲ್ಲ ಭಕ್ತರ ಗುಂಪಿನೊಳಗೆ ಕೆಲವು ಭಕ್ತರನ್ನು ಮಾತ್ರ ಸದ್ಯ ಸೆಲೆಕ್ಟ್ ಮಾಡಿ ತನ್ನ ಭಾಗವತದೊಳಗೆ ಅವರಿಗೆಲ್ಲ ಸ್ಥಾನ, ಕೀರ್ತಿ, ಯಶಸ್ಸು ಕೊಟ್ಟು, ನೀವು ಮುಂದೆ ಬರುವ ನನ್ನ ಭಕ್ತರಿಗೆಲ್ಲ ಸ್ಫೂರ್ತಿಯಾಗರಿ ಅಂತ ಯಾರೆಲ್ಲ ಭಾಗವತೋತ್ತಮರನ್ನು ತಿಳಿಸ್ತಾನೆ ಅವರಲ್ಲಿದ್ದ ಭಾಗವತ ಧರ್ಮಗಳು ಎಂಥೆಂಥವು ಅಂತ ನಾಳೆ ಚಿಂತಿಸೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.